ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ಕನ್ನಡ ವ್ಯಾಕರಣ ಕುರಿತು ತರಗತಿಯನ್ನು ತೆಗೆದುಕೊಳ್ತಿದ್ದೀನಿ. ಯಾರೆಲ್ಲ ಸಂವಹನ ಪತ್ರಿಕೆಯಲ್ಲಿ ಕನ್ನಡ ವಿಷಯದ ಕುರಿತು ವ್ಯಾಕರಣ ಇದೆಯೋ ಮತ್ತು ವಿಲೇಜ್ ಅಕೌಂಟೆಂಟ್, ಕನ್ನಡ ಭಾಷಾ ಶಿಕ್ಷಕ ಹುದ್ದೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಕನ್ನಡ ವಿಷಯವನ್ನು ಇಡಲಾಗಿದೆ ಮತ್ತು ಅದರಲ್ಲಿ ಅತಿ ಹೆಚ್ಚಾಗಿ ವ್ಯಾಕರಣದ ಅಂಶಗಳನ್ನು ಇಡಲಾಗಿದೆ. ಈ ವ್ಯಾಕರಣದ ಕುರಿತು ಸಮಗ್ರವಾಗಿ ತರಗತಿಯನ್ನು ತೆಗೆದುಕೊಂಡು ಹೋಗ್ತಿದ್ದೀನಿ ಸ್ನೇಹಿತರೆ. ಇದು ಸರಳವಾಗಿ ನಿಮಗೆ ವ್ಯಾಕರಣವನ್ನು ಕಲಿಯೋದಕ್ಕೆ ಸುಲಭವಾಗುತ್ತೆ. ಇದು ತರಗತಿಯಲ್ಲಿ ನೀವು ಕಲಿತಂತಹ ವಿಷಯಗಳು ಪರೀಕ್ಷೆಯಲ್ಲಿ ನೀವು ಎದುರಿಸಿದಂಥ ಸಂದರ್ಭದಲ್ಲಿ ಅತ್ಯಂತ ಸುಲಭವಾಗಿ ಅಂಕವನ್ನು ಗಳಿಸೋದಕ್ಕೆ ಸಹಾಯವಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ಸ್ನೇಹಿತರೆ, ಇಂದಿನ ದಿನದಿಂದ ಕನ್ನಡ ವ್ಯಾಕರಣದ ಕುರಿತು ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ವ್ಯಾಕರಣವನ್ನು ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ಗೊಂದಲಗಳಿದ್ದರೆ, ಸಂಶಯಗಳಿದ್ದರೆ ಕಾಮೆಂಟ್ಸ್ ಮುಖಾಂತರ ಹಂಚ್ಕೊಳ್ಳಿ. ನಿಮಗೆ ಸರಳವಾಗಿ ಅರ್ಥವಾಗುವಂತಹ ನೆಲೆಗಟ್ಟಿನಲ್ಲಿ ವ್ಯಾಕರಣವನ್ನು ಇನ್ನೂ ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ವ್ಯಾಕರಣವನ್ನು ಓದುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದಿಷ್ಟು ಗೊಂದಲ ಆಗಿರುತ್ತೆ. ಕೆಲವೊಂದು ಕಾನ್ಸೆಪ್ಟ್ಸ್ ಮತ್ತು ಕಂಟೆಂಟ್ಗಳು, ವಿಚಾರಗಳು ಅರ್ಥ ಆಗಿರೋದಿಲ್ಲ. ಅಂತಹ ವಿಚಾರಗಳನ್ನೆಲ್ಲ ಸುಲಭವಾಗಿ ನಿಮಗೆ ಅರ್ಥೈಸುವಂತಹ ರೀತಿಯಲ್ಲಿ ತರಗತಿಯನ್ನು ತೆಗೆದುಕೊಂಡ್ಬರ್ತಿದ್ದೇನೆ. ವರ್ಣಮಾಲೆಗಳಿಂದ ಹಿಡ್ಕೊಂಡು ಕೊನೆಗೆ ಆಖ್ಯಾತ ಪ್ರತ್ಯಯಗಳವರೆಗೂ ಸಹ, ಕರ್ತರಿ ಕರ್ಮಣಿ ಪ್ರಯೋಗದವರೆಗೂ ಸಹ ತರಗತಿಯನ್ನು ಪ್ರಾರಂಭ ಮಾಡ್ತೇನೆ. ಈ ತರಗತಿಯ ಸರಣಿಗಳನ್ನು ನೀವು ಕೇಳಿ ಸ್ನೇಹಿತರೆ, ನಿಜವಾಗಲೂ ಸಹ ನಿಮಗೆ ಕನ್ನಡ ವ್ಯಾಕರಣ ಅನ್ನುವಂತಹದ್ದು ಸರಳ ಆಗುತ್ತೆ ಮತ್ತು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರ ಅನ್ನುವಂತಹದ್ದು. ಸ್ನೇಹಿತರೆ, ಹಾಗಾದರೆ ಬನ್ನಿ ಕನ್ನಡ ವ್ಯಾಕರಣದ ಮೊದಲನೇ ತರಗತಿಯನ್ನು ಪ್ರಾರಂಭ ಮಾಡೋಣ. ಇದೇ ರೀತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಸರಳ ಕನ್ನಡ ವ್ಯಾಕರಣವನ್ನು ಹೇಗೆ ತಿಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂದಿನ ತರಗತಿಯನ್ನು ಪ್ರಾರಂಭಿಸ್ತಿದ್ದೇನೆ ಸ್ನೇಹಿತರೆ. ನಂತರ ಯಾರೆಲ್ಲ GPSTR, ವಿಲೇಜ್ ಅಕೌಂಟೆಂಟು ಮತ್ತು HSTR ಪರೀಕ್ಷೆಗೆ ಓದ್ತಿದ್ರು ಅವರೆಲ್ಲರಿಗೂ ಸಹ ಉಪಯುಕ್ತವಾಗುವಂತೆ ಸರಳ ರೀತಿಯಲ್ಲಿ ಈ ಕನ್ನಡವನ್ನು ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕಿಂತಲೂ ಇಂಚೆ ಕನ್ನಡ ಭಾಷೆಯ ಒಂದಿಷ್ಟು ಪರಿಚಯವನ್ನು ಮಾಡ್ಕೊಬೇಕು ವ್ಯಾಕರಣವನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ. ಸ್ನೇಹಿತರೆ, ಇಲ್ಲಿ ಕನ್ನಡ ಭಾಷೆ ಎನ್ನುವಂತಹದ್ದು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಪ್ರಾಚೀನ ಭಾಷೆ ಆಗಿರುವಂತಹದ್ದು. ಇದೇ ಕನ್ನಡ ಭಾಷೆಗೆ ಸುಮಾರು 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂತಹದನ್ನು ನೋಡ್ಬೋದು. ಹೀಗಾಗಿ ಇಷ್ಟು ಬೆಳೆದು ಬಂದಂತಹ ಈ ಕನ್ನಡ ಭಾಷೆಗೆ ತನ್ನದೇ ಆದಂತಹ ಒಂದು ವ್ಯಾಕರಣವನ್ನು ರಚಿಸಿಕೊಂಡಿರುವಂತಹದನ್ನು ನೋಡ್ಬೋದು. ಈ ವ್ಯಾಕರಣದ ಆದಿಯಾಗಿ ಕನ್ನಡ ಭಾಷೆಯ ಸಾಕಷ್ಟು ಉಚ್ಚಾರಣೆಗಳು ನಾವು ಬಳಕೆಯಲ್ಲಿರುವಂತಹದ್ದು ಬಹಳ ಮುಖ್ಯವಾಗಿರುವಂತಹದ್ದು ನೋಡ್ಬೋದು. ನಂತರ ಪ್ರಾಚೀನ ಕನ್ನಡವನ್ನು ಹಳಗನ್ನಡ ಎಂದು, ಇಂದಿನ ಭಾಷೆಯ ಬಳಕೆಯನ್ನು ನಾವು ಹೊಸಗನ್ನಡ ಅನ್ನುವಂಥದ್ದು ನೋಡ್ಬೋದು. ಇಷ್ಟು ಈ ವರ್ಷಗಳ ಕಾಲ ನಾವು ಭಾಷೆಯನ್ನು ಬಳಕೆ ಮಾಡ್ಕೊಳ್ತಾ ಬಂದಿದ್ದೀವಿ ಎಂದಾಗ ಈ ಭಾಷೆಯ ರಚನೆ ಇರ್ಬೋದು, ಉಚ್ಚಾರಣೆ ಇರ್ಬೋದು, ಸಾಕಷ್ಟು ಅಕ್ಷರಗಳ ಬದಲಾವಣೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಅಂತ ನೋಡ್ಬೋದು. ಮೊದಲನೆಯದಾಗಿ ಕನ್ನಡ ವ್ಯಾಕರಣ ಅಂತ ಇದ್ದಾಗ 10ನೇ ಶತಮಾನಕ್ಕೂ ಹಿಂದೆ ಇದ್ದಂತಹ ಕವಿಗಳು ಕನ್ನಡ ವ್ಯಾಕರಣ ಕೃತಿಗಳನ್ನು ರಚಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಸಹ ಆ ಕೃತಿಗಳು ನಮಗೆ ಸಿಕ್ಕಿಲ್ಲ ಅನ್ನುವಂತಹದನ್ನು ನೋಡ್ಬೋದು. ನಂತರ ನಮಗೆ ಅಧಿಕೃತವಾಗಿ ಸಿಗುವಂತಹ ಒಂದಿಷ್ಟು ಪುಸ್ತಕಗಳಲ್ಲಿ ಸಿಗುವಂತಹದ್ದು, ನಂತರ ಸ್ವತಂತ್ರ ಕೃತಿಗಳ ಮುಖಾಂತರ ಕನ್ನಡ ವ್ಯಾಕರಣವನ್ನು ನಾವಿಲ್ಲಿ ಕಟ್ಟಿರುವಂತಹದನ್ನು ನೋಡ್ಬೋದು. ಅದರಲ್ಲಿ ಮೊದಲನೆಯದಾಗಿ ಸ್ನೇಹಿತರೆ, ನಾಗವರ್ಮ ಬರುವಂತಹವನು 1145 ಕ್ರಿಸ್ತಶಕ. ಈತ 2 ಕೃತಿಗಳನ್ನು ನೋಡ್ಬೋದು, ಕರ್ನಾಟಕ ಭಾಷಾಭೂಷಣ ಅನ್ನುವಂತಹದ್ದು, ನಂತರ ಕಾವ್ಯಾವಲೋಕನ ಅನ್ನುವಂತಹ ಕೃತಿ. ಸ್ನೇಹಿತರೆ, ಮೊದಲ ವ್ಯಾಕರಣ ಕನ್ನಡದಲ್ಲಿ ರಚನೆ ಆಗಿರುವಂತಹದ್ದು ಅಂತ ಅಂದಾಗ ನಾವು ಸಾಕಷ್ಟು ಹಲವಾರು ವ್ಯಾಕರಣಗಳನ್ನು ಗುರುತಿಸೋದಕ್ಕೆ ಸಾಧ್ಯತೆ ಇದೆ. ಕನ್ನಡದ ಮೊದಲ ವ್ಯಾಕರಣ ಅಂತ ಇದ್ದಾಗ ಶಬ್ದಸ್ಮೃತಿಯನ್ನು ಹೇಳ್ತೇವೆ. ಕನ್ನಡದ ಸ್ವತಂತ್ರ ಮೊದಲ ವ್ಯಾಕರಣ ಅಂತಿದ್ರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಚರ್ಚೆಯನ್ನು ಮಾಡಿ ಸರಿಯಾಗಿ ಅರ್ಥವನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾಗವರ್ಮ ಕರ್ನಾಟಕ ಭಾಷಾಭೂಷಣ ಅನ್ನುವಂತಹ ವ್ಯಾಕರಣವನ್ನು ರಚಿಸ್ತಾನೆ. ಆದರೆ ಇದು ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿರೋದ್ರಿಂದ, ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡೋದ್ರಿಂದ ಇದು ಕನ್ನಡದ ಮೊದಲ ವ್ಯಾಕರಣ ಆಗೋದಿಲ್ಲ. ಯಾಕಂದರೆ ಕನ್ನಡ ಭಾಷೆಯಲ್ಲಿ ರಚನೆ ಮಾಡದಲ್ಲೇ ಇರೋದ್ರಿಂದ ಇದು ಸಂಸ್ಕೃತದಲ್ಲಿ ರಚನೆ ಮಾಡಿದಂತಹದ್ದಾಗಿದೆ. ನಂತರ ನಾಗವರ್ಮ ಕಾವ್ಯಾವಲೋಕನ ಅನ್ನುವಂಥ ಒಂದು ಶಾಸ್ತ್ರ ಕೃತಿಯನ್ನು ಬರೆದಿದ್ದಾನೆ. ಅದರಲ್ಲಿ ಒಟ್ಟು 5 ಅಧ್ಯಾಯಗಳನ್ನು ನೋಡ್ಬೋದು. 5 ಅಧ್ಯಾಯಗಳಲ್ಲಿ ಒಂದು ಅಧ್ಯಾಯ ಶಬ್ದಸ್ಮೃತಿ ಅನ್ನುವಂತಹದ್ದಿದೆ. ಅದರಲ್ಲಿ ನಾಗವರ್ಮ ವ್ಯಾಕರಣದ ಸಂಧಿ, ನಾಮ, ಸಮಾಸ, ತದ್ದಿತ, ಆಖ್ಯಾತ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದಾನೆ ಅನ್ನುವಂತಹದ್ದು. ನಿಮಗೆ ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ, ಕನ್ನಡದ ಮೊದಲ ವ್ಯಾಕರಣವನ್ನು ಚರ್ಚೆ ಮಾಡಿದಂತಹ
ವ್ಯಾಕರಣಕಾರ ಯಾರು ಅಂದರೆ ನಾಗವರ್ಮನನ್ನು ಹಾಕಬೇಕು. ಯಾಕಂದರೆ ಶಬ್ದಸ್ಮೃತಿಯಲ್ಲಿ ಕನ್ನಡದಲ್ಲಿ ವ್ಯಾಕರಣವನ್ನು ಬರೀತಾನೆ. ಆದರೆ ಇದು ಸ್ವತಂತ್ರ ಕೃತಿಯಲ್ಲ, ಅಂದರೆ ಕಾವ್ಯಾವಲೋಕನದಲ್ಲಿರುವಂತಹ ಒಂದು ಕೃತಿ ಎನ್ನುವಂತಹದ್ದು. ಹಾಗಾಗಿ ಕನ್ನಡದ ಮೊದಲ ವ್ಯಾಕರಣವ ಕುರಿತು ಚರ್ಚೆ ಮಾಡಿದವನು ಅಥವಾ ಗುರುತಿಸಿದವನು ಅನ್ನುವಂತಹವನು ನಾಗವರ್ಮ ಆಗ್ತಾನೆ ಎನ್ನುವಂತಹದ್ದು. ನಂತರ ಕನ್ನಡ ಭಾಷೆಗೆ ಒಂದು ಸ್ವತಂತ್ರವಾದ ವ್ಯಾಕರಣ ಪರಿಕಲ್ಪನೆಯನ್ನು ಕೊಟ್ಟಂತಹವನು ಕೇಶಿರಾಜ ಕ್ರಿಸ್ತಶಕ 1260. ಇದನ್ನು ಜಾನ್ ಗ್ಯಾರೆಟ್ ಅನ್ನುವಂತಹವರು ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡ್ತಾರೆ. ಈ ಶಬ್ದಮಣಿ ದರ್ಪಣ ಕೃತಿಯು ಇಡೀ ಕನ್ನಡ ವ್ಯಾಕರಣದ ಪರಂಪರೆಯನ್ನು ಬಿಚ್ಚಿಡುತ್ತೆ ಮತ್ತು ಕನ್ನಡ ಭಾಷೆಗೆ ಬಹಳ ಮುಖ್ಯವಾದಂತಹ ಅರ್ಥಗಳನ್ನು ಕೊಡುತ್ತೆ ಮತ್ತು ಕನ್ನಡ ಕಾವ್ಯಗಳಲ್ಲಿರುವಂತಹ ಸಾಕಷ್ಟು ಉದಾಹರಣೆಗಳನ್ನು ಬಳಸ್ಕೊಂಡು ಈ ಶಬ್ದಮಣಿ ದರ್ಪಣ ಅನ್ನುವಂತಹದ್ದು ರಚನೆ ಆಗಿರುವಂಥದ್ದು ನಮಗೆ ಮುಖ್ಯವಾಗಿ ಕಾಣುತ್ತೆ ಸ್ನೇಹಿತರೆ. ನಂತರ ನೋಡ್ಬೋದು ಇದರಲ್ಲಿ ಹಳಗನ್ನಡ ಸಮಗ್ರ ವ್ಯಾಕರಣ ಗ್ರಂಥವಾಗಿರುವಂತಹದ್ದು. ಇದರಲ್ಲಿ 8 ಅಧ್ಯಾಯಗಳು 322 ಸೂತ್ರಗಳನ್ನು ಶಬ್ದಮಣಿ ದರ್ಪಣ ನೋಡೋದಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಬರುವಂತಹ ವಿಶೇಷವಾದಂತಹ ಅಂಶಗಳನ್ನು ಕನ್ನಡ ವ್ಯಾಕರಣದ ಕುರಿತು ಕೇಶಿರಾಜ ಹೇಳ್ತಾನೆ. ನೀವು ನೋಡ್ಬೋದು ಬಹುತೇಕವಾಗಿ 47 ಆಯ್ತಲ್ಲೇ ಶುದ್ಧಗೆ ಅಂತ ಅಚ್ಚಗನ್ನಡದ ಅಕ್ಷರಗಳನ್ನು ಕೇಶಿರಾಜ ಹೇಳುವಂತಹದ್ದು. ನಂತರ ಶಿಥಿಲದಿತ್ವದ ಬಗ್ಗೆ ಹೇಳುವಂತಹದ್ದು, ವಿಸಂಧಿ, ಪ್ರಕೃತಿ ಭಾವ ಸಂಧಿ, ಶ್ರುತಿ ಸಹ್ಯ ಸಂಧಿಗಳ ಬಗ್ಗೆ ಹೇಳುವಂತಹದ್ದು. ನಂತರ ಬಂದಾಗ ಲಿಂಗಂ 9 ತೆರಂ ಅನ್ನುವಂತಹದ್ದು ಲಿಂಗದ ಪರಿಕಲ್ಪನೆ ಬಗ್ಗೆ ಹೇಳುವಂತಹದ್ದು, ಆಖ್ಯಾತ ಪ್ರತ್ಯಯಗಳ ಬಗ್ಗೆ ಹೇಳುವಂತಹದ್ದು, ಈಗ ನಂತರ ಕನ್ನಡದ ಅಸಾಧಾರಣ ಲಕ್ಷಣಗಳ ಕುರಿತು ಹೇಳುವಂತಹದ್ದು. ಹೀಗೆ ಶಬ್ದಮಣಿ ದರ್ಪಣವನ್ನೇ ಸಂಪೂರ್ಣವಾಗಿ ಒಂದಿಷ್ಟು ವಿಶೇಷ ಅಂಶಗಳನ್ನು ನಾವು ಪರೀಕ್ಷಾ ದೃಷ್ಟಿಯಿಂದ ಓದಬೇಕಾಗುತ್ತೆ. ಹಾಗಾಗಿ ಓದಿ ಸ್ನೇಹಿತರೆ. ಇದರ ಕುರಿತು ನಿಮಗಾಗಲೇ ಈ ಪಠ್ಯಕ್ರಮ PSTR HSTR ಅಲ್ಲಿ ಹಳೆಗನ್ನಡ ವ್ಯಾಕರಣ ಅಂತ ಇಟ್ಟಿದ್ದಾರೆ. ಆ ಹಳೆಗನ್ನಡ ವ್ಯಾಕರಣ ಇನ್ನೇನು ಅಲ್ಲ, ಶಬ್ದಮಣಿ ದರ್ಪಣದ ಅಂಶಗಳು ಅನ್ನುವಂಥದ್ದು ನೆನಪಿನಲ್ಲಿ ಇಟ್ಕೊಬೇಕು ಅನ್ನುವಂತಹದ್ದು. ನಂತರ ಭಟ್ಟಾಕಳಂಕ ದೇವ ಕ್ರಿಸ್ತಶಕ 1604 ಆತನ ಕೃತಿ ಶಬ್ದಾನುಶಾಸನ ಅನ್ನುವಂತಹದ್ದು. ನಂತರ ಇದು ಸಹ ಏನಾಗಿದೆ ಅಂದರೆ ಸಂಸ್ಕೃತದಲ್ಲಿ ರಚಿತವಾದ ವಿಶಾಲ ಕನ್ನಡ ವ್ಯಾಕರಣ ಅನ್ನುವಂತಹದ್ದು. ಅಂದರೆ ಇದೇನಾಗಿದೆ, ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ವ್ಯಾಕರಣವನ್ನು ಏನು ಮಾಡಿದ್ದಾನೆ ಭಟ್ಟಾಕಳಂಕ ದೇವ ಬರೆದಿದ್ದಾನೆ ಅನ್ನುವಂತಹದ್ದು. ಅಂದರೆ ಆ ಕವಿಗಳ ಕಾಲಘಟ್ಟಕ್ಕೆ ಆಗ ಆ ಭಾಷೆಯ ಪ್ರಾಧಾನ್ಯತೆ ಹಿನ್ನೆಲೆಯಲ್ಲಿ ಕೃತಿಯನ್ನು ರಚನೆ ಮಾಡಿರುವಂಥದ್ದು ಮುಖ್ಯವಾಗಿ ಕಂಡುಬರುತ್ತೆ ಅನ್ನುವಂತಹದ್ದು. ಕನ್ನಡದ ವೈಜ್ಞಾನಿಕ ವ್ಯಾಕರಣ ವ್ಯವಸ್ಥೆಯನ್ನು ಇದು ವಿವರಿಸ್ತದೆ ಅಂತ ಹೇಳಲಾಗುತ್ತೆ ಅನ್ನುವಂಥದ್ದು. ಇಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹದ್ದು. ಇವುಗಳ ಮೇಲೆ ಪ್ರಶ್ನೆಗಳು ವ್ಯಾಕರಣದ ಮುಖಾಂತರ ಬರೋ ಸಾಧ್ಯತೆ ಇರುತ್ತೆ. ನಂತರ ಹೊಸಗನ್ನಡ ವ್ಯಾಕರಣ ಅಂತ ಬಂದಾಗ ಸಾಕಷ್ಟು ಮೀಮಾಂಸಕಾರರು, ಶಾಸ್ತ್ರಕಾರರು, ಕವಿಗಳು, ವ್ಯಾಕರಣಕಾರರು ಏನು ಮಾಡ್ತಾರೆ ಅಂದರೆ ಕನ್ನಡ ಭಾಷೆಯ ವ್ಯಾಕರಣವನ್ನು ಒಂದಿಷ್ಟು ಹೊಸಗನ್ನಡದ ಶೈಲಿಯಲ್ಲಿ ರಚನೆಯನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಮತ್ತು ಶಬ್ದಕೋಶಗಳನ್ನು ಸಂಗ್ರಹಣೆ ಮಾಡುವಂತಹದನ್ನು ನಾವು ನೋಡ್ಬೋದು. ನಂತರ ಕನ್ನಡ ಭಾಷೆಗೆ ಕನ್ನಡ ವ್ಯಾಕರಣಗಳ ಕುರಿತ ಒಂದಿಷ್ಟು ಸಂಶೋಧನೆಗಳು ನಡೆದಿರುವಂತಹದನ್ನು ನೋಡ್ಬೋದು. ಆ ಕೃತಿಗಳ ಪಟ್ಟಿಗಳನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಸ್ನೇಹಿತರೆ. ನಂತರ ಉದಾಹರಣೆಗೆ ತೀನಂ ಶ್ರೀ ಅವ್ರದ್ದು ಕನ್ನಡ ಮಧ್ಯಮ ವ್ಯಾಕರಣ ಅನ್ನುವಂತಹದ್ದು. ನಂತರ ಕನ್ನಡ ಭಾಷೆ ಕುರಿತು ಚರ್ಚೆ ಮಾಡಿದಂಥವರು DN ಶಂಕರ ಭಟ್ ಅವರು ಕನ್ನಡ ವ್ಯಾಕರಣ ಕುರಿತು ಕನ್ನಡಕ್ಕೆ ಬೇಕೆ ಕನ್ನಡದ ವ್ಯಾಕರಣ ಅನ್ನುವಂತಹದ್ದು. ಹೀಗೆ ಸಾಕಷ್ಟು ಅಕ್ಷರಗಳನ್ನು ಕಳಿತ ಮತ್ತು ಅದನ್ನು ಕೂಡಿಸುತ್ತಾ ಅನ್ನುವಂತಹ ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಅನ್ನುವಂತಹದ್ದು. ನಂತರ ಕನ್ನಡ ವ್ಯಾಕರಣದಲ್ಲಿ ಇಂದಿನ ತರಗತಿಯ ಸ್ನೇಹಿತರೆ ವರ್ಣಮಾಲೆಗಳ ಅನುಸಾರ ತರಗತಿಯನ್ನು ನೋಡ್ತಾ ಹೋಗೋಣ. ಎಲ್ಲ ಪರೀಕ್ಷೆಗಳಲ್ಲೂ ಈ ವರ್ಣಮಾಲೆಯ ಅನುಸಾರವಾಗಿ ಮೊದಲು ವ್ಯಾಕರಣದ ಸಾಕಷ್ಟು ಅಂಶಗಳನ್ನು ಕೇಳೋದ್ರಿಂದ ಮೊದಲು ಇವುಗಳ ಚರ್ಚೆಯನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ಸಂಧಿ ಇರ್ಬೋದು, ಸಮಾಸ, ವಿಭಕ್ತಿ ಪ್ರತ್ಯಯಗಳು, ನಾಮಪ್ರಕ್ರಿಯೆ, ಕ್ರಿಯಾ ವಿಭಕ್ತಿ, ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಸಮಗ್ರವಾದ ಪರೀಕ್ಷಾ ದೃಷ್ಟಿಕೋನದಿಂದ ಒಂದು ಅಧ್ಯಯನವನ್ನು ಮಾಡೋಣ ಅನ್ನುವಂತಹದ್ದು. ನೋಡ್ಬೋದು ಸ್ನೇಹಿತರೆ, ವರ್ಣಮಾಲೆಯಲ್ಲಿ ಸ್ವರಗಳು ಒಟ್ಟು 13 ಅನ್ನುವಂತಹದನ್ನು ಇರ್ತೈತೆ. ಈಗಾಗಲೇ ಹಿಂದಿನ ತರಗತಿಯ ಸ್ನೇಹಿತರೆ 14 ಅನ್ನುವಂತಹದನ್ನು ಹೇಳಿದೆ. ಅದು ಅಪ್ಡೇಟೆಡ್ ಅನ್ನೋಗಿ ಪುಸ್ತಕನೇ ಇತ್ತು, ಅಧಿಕೃತ ಪುಸ್ತಕ. ಹಾಗಾಗಿ ನಾನು ಅದನ್ನು ಉಲ್ಲೇಖ ಮಾಡಿದ್ದೆ, ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಅನ್ನುವಂತಹದ್ದು. ಈಗ ಮಾಹಿತಿಯನ್ನು ನಾನು ಸಹ ಒಂದಿಷ್ಟು ಇದು ಸರಿಪಡಿಸ್ಕೊಂಡು ಸ್ವರಾಕ್ಷರಗಳು 13 ಅನ್ನುವಂತಹದನ್ನು ಹೇಳ್ತಾ ಇದ್ದೀನಿ. ನಂತರ ವ್ಯಂಜನಾಕ್ಷರಗಳು 34 ಅನ್ನುವಂತಹದ್ದು. ನಂತರ ಯೋಗವಾಹಕಗಳು 2, ಒಟ್ಟು 49 ಅಕ್ಷರಗಳು ಕನ್ನಡದಲ್ಲಿದ್ದೇವೆ ಅನ್ನುವಂತಹದನ್ನು ಹೇಳಲಾಗುತ್ತೆ ಅನ್ನುವಂತಹದ್ದು. ಈಗ ಅಧಿಕೃತ ಪುಸ್ತಕಗಳಲ್ಲೇ ಕೆಲವೊಂದು ಕಡೆ 50 ಕೊಟ್ಟಿದ್ದ ಸ್ನೇಹಿತರೆ. ನಾನೀಗ ಪರಿಶೀಲಿಸಿದ ಪ್ರಕಾರ ಒಟ್ಟು 49 ಅಕ್ಷರಗಳು. ಹಾಗಾಗಿ ನೀವು ಪರೀಕ್ಷಾ ದೃಷ್ಟಿಕೋನದಿಂದ 49 ಅಕ್ಷರಗಳನ್ನೇ ಹಾಕಿ ಅನ್ನುವಂಥದ್ದು. ನಂತರ ಇದರಲ್ಲಿ ಸ್ವರಾಕ್ಷರಗಳಲ್ಲಿ ರಸ್ವಸ್ವರ ಮತ್ತು ಅ, ಇ, ಉ, ರು, ಎ, ಓ ಅನ್ನುವ ಅಕ್ಷರಗಳು. ದೀರ್ಘಸ್ವರ ಅ, ಇ, ಉ, ಎ, ಐ,
ಓ ಔ ಅಕ್ಷರಗಳು, ಪ್ಲುತಗಳು ಅ ಇ ಉ ಅನ್ನುವಂತಹದ್ದು. ಇವುಗಳ ಬಗ್ಗೆ ಮುಂದೆ ಸಮಗ್ರವಾಗಿ ತಿಳ್ಕೊಳ್ಳೋಣ. ನಂತರ ವರ್ಗೀಯದಲ್ಲಿ ವರ್ಗೀಯ ಮತ್ತು ಅವರ್ಗೀಯ ಅನ್ನುವಂತಹದ್ದಾಗುತ್ತೆ. ನಂತರ ವರ್ಗೀಯದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅನ್ನುವಂತಹ ಪದಗಳು ವಿಂಗಡಣೆ ಆಗ್ತವೆ. ಯೋಗವಾಹಕಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳು ಅನ್ನುವಂತಹದ್ದು. ಇಷ್ಟು ಕನ್ನಡ ವರ್ಣಮಾಲೆಯ ಒಂದಿಷ್ಟು ಪಟ್ಟಿ. ಇದು 49 ಅಕ್ಷರಗಳ ಒಂದು ವಿವರಣೆಯನ್ನು ಇದು ಕಲಿಸ್ಕೊಡುತ್ತೆ ಅನ್ನುವಂತಹದ್ದು. ನಂತರ ಸ್ನೇಹಿತರೆ, ಕನ್ನಡ ವರ್ಣಮಾಲೆಯ ಒಂದಿಷ್ಟು ಸಮಗ್ರ ಚಿತ್ರವನ್ನು ನೋಡಿದ್ವು. ಈ ಚಿತ್ರದಲ್ಲಿ ಒಂದಿಷ್ಟು ಅದರ ಅರ್ಥಗಳನ್ನು ತಿಳ್ಕೊಳ್ಳೋಣ. ನೋಡ್ಬೋದು, ಸ್ವರಗಳು ಅನ್ನುವಂತಹದ್ದು 13 ಇದ್ದಾವೆ. ಇವು ಸ್ವರಗಳಿಗೆ ಏನಂತ ಕರಿತೇವೆ ನಾವು? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಅನ್ನುವಂತಹದ್ದು. ಇದಕ್ಕೆ ಯಾವುದೇ ಅಕ್ಷರದ ಸಹಾಯ ಬೇಕಿಲ್ಲ, ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತವೆ ಅನ್ನುವಂತಹದ್ದು. ಈಗ ಅ ಆ ಅನ್ನುವಂತಹ ಅಕ್ಷರವನ್ನು ತೆಗೆದುಕೊಂಡಾಗ, ಈ ಅಕ್ಷರಗಳು ತೆಗೆದುಕೊಂಡಾಗ ಈ ಅಕ್ಷರಗಳು ಯಾವುದೇ ಒಂದು ಪದದ ಸಹಾಯವನ್ನು ಪಡೆದುಕೊಂಡಲೇ ಉಚ್ಚಾರಣೆಗೆ ಒಳಪಡ್ತವೆ ಅನ್ನುವಂತಹದ್ದು. ನಂತರ ಇದಕ್ಕೆ ಈಗ ವಿರುದ್ಧವಾಗಿ ಸ್ವತಂತ್ರವಾಗಿ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಯಾವುವು ಅಂದರೆ ವ್ಯಂಜನಗಳು ಅನ್ನುವಂತಹದ್ದು. ಇವು ಒಟ್ಟು 34 ಅಕ್ಷರಗಳಿದ್ದಾವೆ. ಅವನ್ನ ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ ಕ ಅಕ್ಷರವನ್ನು ನಾವು ಉಚ್ಚಾರಣೆ ಮಾಡುವಾಗ ಕ ಪ್ಲಸ್ ಏನು ಮಾಡ್ತೀವಿ, ಆ ಅಕ್ಷರದಿಂದ ಏನಾಗಿದೆ ಕ ಅಕ್ಷರ ಅನ್ನುವಂತಹದ್ದು ರೂಪುಗೊಂಡಿರುವಂತಹದನ್ನು ನೋಡ್ಬೋದು. ಈ ಹಿನ್ನೆಲೆಯಲ್ಲಿಯೇ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳು ಅನ್ನುವಂತಹದನ್ನು ಕರೆಯಲಾಗುತ್ತೆ. ನಂತರ ಬರುವಂತಹದ್ದು ಯೋಗವಾಹಕಗಳು ಸ್ನೇಹಿತರೆ. ಅನುಸ್ವಾರ ಮತ್ತು ವಿಸರ್ಗ ಅಂತ ಅವೆರಡನ್ನು ಕರಿತೇವೆ. ಬಿಂದು ಮತ್ತು 2 ಈ ಥರ ಇರುವಂತಹ ಅಕ್ಷರಗಳನ್ನು ನಾವು ಯೋಗವಾಹಕಗಳು ಅಂತ ಕರಿತೇವೆ. ಒಟ್ಟು ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳೆಷ್ಟು ಅಂದರೆ 49 ಅನ್ನುವಂತಹದ್ದು ನಾವೆಲ್ಲರೂ ಸಹ ಸ್ಪಷ್ಟವಾಗಿ ನೆನ್ಪಿಡ್ಕೊಬೇಕು. ಕೇಶಿರಾಜನ ದೃಷ್ಟಿಕೋನದಲ್ಲಿ ಕೇಶಿರಾಜ ಒಟ್ಟು 57 ಅಕ್ಷರಗಳನ್ನು ಮೊದಲು ಹೇಳ್ತಾನೆ. ನಂತರ ಅದರಲ್ಲಿ 10 ಅಕ್ಷರಗಳನ್ನು ತೆಗೆದು 47 ಅಕ್ಷರಗಳು ಕನ್ನಡಕ್ಕೆ ಸಾಕು ಅಂತ ಹೇಳ್ತಾನೆ. ನಂತರ DN ಶಂಕರ ಭಟ್ಟರವರು ಸಹ ಅವರು ಕನ್ನಡಕ್ಕೆ ಬೇಕು ಕನ್ನಡ ವ್ಯಾಕರಣದಲ್ಲಿ ಇನ್ನೂ ಅಕ್ಷರಗಳನ್ನು ಕಡಿತಗೊಳಿಸಿ 38-39 ಅಕ್ಷರಗಳಿಗೆ ಬರುವಂತಹದನ್ನು ನೋಡ್ಬೋದು. ಹೀಗೆ ಒಬ್ಬೊಬ್ಬರ ವ್ಯಾಕರಣಕಾರರ ಪಂಡಿತ ಪ್ರಕಾರ ಅಕ್ಷರಗಳನ್ನು ಕಡಿಮೆ ಮಾಡ್ತಾ ಬಂದಿರುವಂತಹದ್ದು ನಮ್ಮ ಮುಖ್ಯವಾಗಿ ಕಂಡುಬರುತ್ತೆ ಅನ್ನುವಂತಹದ್ದು. ನಂತರ ನೋಡೋಣ ಸ್ನೇಹಿತರೆ, ಸ್ವರಗಳು 13 ಅಂತ ಹೇಳಿದ್ದು. ಅದರಲ್ಲಿ ಅ ಆ ಇ ಈ ಉ ಉ ರು ಎ ಐ ಓ ಓ ಔ ಅನ್ನುವಂತಹ ಅಕ್ಷರಗಳು ಸ್ನೇಹಿತರೆ. ಹೀಗೆ ಸ್ವರಗಳು 13 ಅಕ್ಷರಗಳಾಗಿ ಕನ್ನಡದಲ್ಲಿ ಬಳಕೆಯಾಗಿರುವಂತಹದ್ದು ನಮಗೆ ಕಂಡುಬರುತ್ತೆ. ರು ಅನ್ನುವಂತಹ ಅಕ್ಷರ ಇತ್ತು, ಇದನ್ನು ಈಗ ತೆಗೆದು 49 ಅಕ್ಷರಗಳನ್ನಾಗಿ ರೂಪಿಸ್ಕೊಂಡಿರುವಂತಹದ್ದು ನಮಗೆ ಬಹುಮುಖ್ಯವಾಗಿ ಕಂಡುಬರುತ್ತೆ. ಇವುಗಳು ಅಕ್ಷರಗಳು ಯಾವುದೇ ಸ್ವತಂತ್ರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚಾರಣೆಗೆ ಒಳಪಡುತ್ತೆ ಅನ್ನುವಂತಹದ್ದು. ನಂತರ ಸ್ವರಗಳಲ್ಲಿ ನಾವು 2 ವಿಧಗಳನ್ನಾಗಿ ಗುರುತಿಸ್ತೇವೆ. ಒಂದು ರಸಸ್ವರ, ಎರಡನೆಯದ್ದು ದೀರ್ಘಸ್ವರ ಅನ್ನುವಂತಹದ್ದು. ಈ ಉಚ್ಚಾರಣೆಗೆ ಮಾತ್ರೆಗಳನ್ನು ಗುರುತಿಸಲಾಗುತ್ತೆ. 1 ಮಾತ್ರೆ, 2 ಮಾತ್ರೆ, 3 ಮಾತ್ರೆ ಅನ್ನುವಂತಹದ್ದು. ಅಂದರೆ ಈ ಮಾತ್ರೆಗಳು ಏನು ಉಚ್ಚಾರಣೆ ಮಾಡುವಂತಹ ಒಂದು ಸ್ಥಾನವನ್ನು ಗುರುತಿಸುತ್ತೆ ಅನ್ನುವಂತಹದ್ದು. ಉದಾಹರಣೆಗೆ ಆ ಅನ್ನುವಂತಹದ್ದು ಒಂದು ಸ್ಥಾನ. ಈ ಒಂದು ಸ್ಥಾನವನ್ನು ಗುರುತಿಸೋದಕ್ಕೆ 1 ಮಾತ್ರೆ ಅನ್ನುವಂತಹದನ್ನು ಗುರುತಿಸಲಾಗುತ್ತೆ. ಈಗ ಈ ಆ ಅನ್ನು ಗುರುತಿಸುವಾಗ ಏನಾಗುತ್ತೆ, ಒಂದಿಷ್ಟು ಇನ್ನೊಂದು ಅಷ್ಟು ಧ್ವನಿಯನ್ನು ಅಥವಾ ಇನ್ನಷ್ಟು ಸ್ಥಾನವನ್ನು ಪಡ್ಕೊಳುತ್ತೆ. ಈಗ ಆ ಅನ್ನುವಂಥದ್ದು ಹೀಗೆ 2 ಸ್ಥಾನಗಳ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳೋದ್ರಿಂದ ಅದಕ್ಕೆ 2 ಮಾತ್ರೆ ಅಂತ ಕರಿತೇವೆ. ಇದಕ್ಕೆ 2 ಮಾತ್ರೆ ಅನ್ನುವಂತಹದನ್ನು ಪರಿಗಣಿಸುವಂತಹದ್ದು. ಅಂದರೆ ರಸಸ್ವರ ಏಕಮಾತ್ರೆ, ದೀರ್ಘಸ್ವರ 2 ಮಾತ್ರೆ ಅನ್ನುವಂತಹದ್ದು. ಉದಾಹರಣೆಗೆ ಇಲ್ಲಿರುವಂತಹ ಅಕ್ಷರಗಳನ್ನು ನೋಡ್ಬೋದು. ಅಮ್ಮ, ಆನೆ ಅನ್ನುವಂತಹದನ್ನು ತೆಗೆದುಕೊಂಡಾಗ ಅಮ್ಮ ಅನ್ನುವಂತಹದ್ದು ಸರಳವಾಗಿ ಬರುತ್ತೆ, ಆನೆ ಅನ್ನುವಂತಹದ್ದು ಇನ್ನೊಂದು. ಅಂದರೆ ರಸ್ವಸ್ವರವು ಏನಾಗಿರುತ್ತೆ 1 ಮಾತ್ರೆ, ದೀರ್ಘಸ್ವರವು 2 ಮಾತ್ರೆ ಆಗಿರುತ್ತೆ ಅನ್ನುವಂತಹದ್ದು. ಅದೇ ರೀತಿ ಇ ಮತ್ತು ಈ ಅನ್ನುವಂತಹದ್ದು, ಇಲ್ಲಿ ಇಲಿ ಅನ್ನುವಂತಹದ್ದು ಉಚ್ಚಾರಣೆ ಮಾಡೋದಕ್ಕೆ ಅಥವಾ ಈಚೆ ಅನ್ನುವಂತಹದ್ದು ಉಚ್ಚಾರಣೆ ಮಾಡೋದಕ್ಕೂ ಒಂದಿಷ್ಟು ಉಸಿರನ್ನು ಹೆಚ್ಚಾಗಿ ತೆಗೆದುಕೊಂಡು ಉಚ್ಚಾರಣೆಯನ್ನು ಮಾಡ್ತೇವೆ ಅನ್ನುವಂತಹದ್ದು. ನಂತರ ಊ ಅಕ್ಷರಗಳಿಗೂ ಸಹ ನೋಡ್ಬೋದು. ಊ ಅನ್ನುವಂತಹದ್ದು 1 ಮಾತ್ರೆ, ಊ ಅನ್ನುವಂತಹದ್ದು ಊರು ಅಂತ ನಾವು ಕರೆಯುವಾಗ ಒಂದಿಷ್ಟು ಒತ್ತಿ ಇನ್ನೂ ಹೆಚ್ಚಾದಂತಹ ಉಸಿರನ್ನು ಹಾಕ್ತೇವೆ, ಅದಕ್ಕೆ 2 ಮಾತ್ರೆ ಅನ್ನುವಂತಹದನ್ನು ಹೇಳ್ಬೋದು. ನಂತರ ಬರುವಂತಹದ್ದು ರು ಮತ್ತು ರು ಸ್ನೇಹಿತರೆ. ಈ ರು ಈಗಿಲ್ಲ, ಉದಾಹರಣೆಗೆ ತೆಗೆದುಕೊಂಡಿದ್ದಾನೆ. ಇಲ್ಲೇನಪ್ಪ ಅಂದರೆ
ಎರಡು ಮಾತ್ರೆಯಲ್ಲಿ ಬರೋದಕ್ಕೆ ಈ ರು ಈಗ ಕನ್ನಡದಲ್ಲಿಲ್ಲ, ಇದನ್ನು ಕಳೆದುಬಿಟ್ಟೆ ನಾವಿವಾಗ 49 ಅಕ್ಷರಗಳನ್ನು ಮಾಡಿರುವಂತಹದ್ದು. ಈಗ ರು ಅನ್ನುವಂತಹದ್ದು ಒಂದು ಸ್ವರದಲ್ಲಿ ಬರುತ್ತೆ, ಋಷಿ ಎನ್ನುವಂತಹದ್ದು. ರು ಅನ್ನುವಂತಹದನ್ನು ಇನ್ನೊಂದು ರೂಪದಲ್ಲಿ ಕರಿತೇವೆ. ಹಾಗಾಗಿ ಈ ರೂನ ಕೆಲಸವೇ ಈ ರು ಮಾಡೋದ್ರಿಂದ ಹೀಗಾಗಿ ಈ ರೂವನ್ನು ಈಗಾಗಲೇ ತೆಗೆಯಲಾಗಿದೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಇದನ್ನು ಯಾರು ಸಹ ಪರಿಗಣನೆಗೆ ಒಳಪಡಬೇಡ್ರಿ. ಇದು ಎರಡು ಮಾತ್ರೆಯ ದೀರ್ಘಸ್ವರದ ಉಚ್ಚಾರಣೆಗೆ ಒಳಪಡುತ್ತೆ ಅನ್ನುವಂತಹದ್ದು. ನಂತರ ಬರುವಂತಹದ್ದು ಎ ಅನ್ನುವಂತಹದ್ದು ನೋಡ್ಬೋದು. ಎ ಅನ್ನುವಂತಹದ್ದು ಒಂದು ಮಾತ್ರೆ, ಎ ಅನ್ನುವಂತಹದ್ದು ಎರಡು ಮಾತ್ರೆ ಆಗಿರುತ್ತೆ. ನಂತರ ಒಲೆ ಮತ್ತು ಓಟ ಅನ್ನುವಂತಹದ್ದು. ಹೀಗೆ ರಸ್ವಸ್ವರ ಮತ್ತು ದೀರ್ಘಸ್ವರದಲ್ಲಿ ಏನಾಗಿದೆ, ಎರಡೂ ಮಾತ್ರೆಗಳ ಹಿನ್ನೆಲೆಯಲ್ಲಿ ನಾವು ಉಚ್ಚಾರಣೆಗೆ ಒಳಪಡ್ತೇವೆ ಅನ್ನುವಂತಹದ್ದು. ಈಗ ರಸ್ವಸ್ವರ ಮತ್ತು ದೀರ್ಘಸ್ವರವನ್ನು ಹೊರತುಪಡಿಸಿ ಸ್ನೇಹಿತರೆ ಇನ್ನೊಂದು ಪ್ಲುತಸ್ವರಗಳು ಅನ್ನುವಂತಹದ್ದು ಇರುವಂತಹದನ್ನು ನಾವು ನೋಡ್ಬೋದು. ಪ್ಲುತಸ್ವರಗಳು ಏನಾಗಿದ್ದಾವೆ ಅಂದರೆ 3 ಮಾತ್ರೆಗಳಲ್ಲಿ ಉಚ್ಚರಿಸಲಾಗುವ ಸ್ವರಗಳನ್ನು ಪ್ಲುತಸ್ವರಗಳು ಎನ್ನುತ್ತಾರೆ. ಸಂಬೋಧನೆಯಲ್ಲಿ ಹೆಚ್ಚು ಬಳಕೆ ಅಂತ ನಾವು ನೋಡ್ಬೋದು. ಉದಾಹರಣೆಗೆ ಈಗ ರಸ್ವಸ್ವರ ಮತ್ತು ದೀರ್ಘಸ್ವರದಲ್ಲಿ ಒಂದು ಮಾತ್ರೆ, ಎರಡು ಮಾತ್ರೆ, ಇದನ್ನೂ ಮೀರಿ 3 ಸ್ವರಗಳಲ್ಲಿ ಉಚ್ಚಾರಣೆ ಮಾಡುವಂತಹ ಅಂದರೆ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳಿದ್ದಾವೆ. ಇವು ಸಂಬೋಧನೆಯಲ್ಲಿ ಹೆಚ್ಚು ಬರ್ತವೆ ಅನ್ನುವಂಥದ್ದು. ಸಂಬೋಧನಾ ವಿಭಕ್ತಿಯಲ್ಲಿ ಇದು ಸಹ ಬರುವಂಥದ್ದು ನೋಡ್ಬೋದು. ಸಂಬೋಧನೆ ಅಂದರೆ ಇನ್ನೊಬ್ಬ ಯಾರಾದರೂ ವ್ಯಕ್ತಿಯನ್ನು ಕರೆಯುವಂತಹದ್ದು ಮತ್ತು ಆತನನ್ನು ಬರಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಹೇಳುವಂತಹದ್ದು. ಉದಾಹರಣೆಗೆ ಅಣ್ಣನನ್ನು ಕರೆಯುವಾಗ ಅಣ್ಣ ಅಂತ ಕೂಗ್ತೇವೆ. ಈ ರೀತಿ ಕೂಗುವಂತಹ ಸಂದರ್ಭದಲ್ಲಿ ಕೊನೆಯ ಒಂದು ಅಕ್ಷರ ಏನಾಗುತ್ತೆ ಅಂದರೆ ಪ್ಲುತವಾಗುತ್ತದೆ ಎನ್ನುವಂತಹದ್ದು. ಅಂದರೆ 3 ಮಾತ್ರೆಗಳನ್ನು ಇದು ತೆಗೆದುಕೊಳ್ಳುತ್ತೆ ಉಚ್ಚಾರಣೆಗೆ ಎನ್ನುವಂಥದ್ದು. ಅಂದರೆ 3 ಸ್ಥಾನವನ್ನು ತೆಗೆದುಕೊಳ್ಳುತ್ತೆ ಅಂತ. ಅ ಅನ್ನುವಂತಹದ್ದೊಂದು, ನ ಅನ್ನುವಂತಹದ್ದೊಂದು ಮತ್ತು ನಾ ಅನ್ನುವಂತಹ 3 ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿ ಪ್ಲುತಸ್ವರಗಳು 3 ಮಾತ್ರೆಗಳಾಗಿರ್ತವೆ ಅನ್ನುವಂತಹದ್ದು. ಅದೇ ರೀತಿ ದೇವರೇ ಅಂತ ನೀವು ಕಾಣುವಾಗ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೇ ಅನ್ನುವಂತಹದ್ದು ಒಂದು, ವಾ ಅನ್ನುವಂತಹದ್ದೊಂದು, ರೇ ಅಂತ ಕೂಗುವಂತಹದ್ದೊಂದು. ಹೀಗೆ ಪ್ಲುತಸ್ವರಗಳೇನಾಗಿರ್ತವೆ 3 ಮಾತ್ರೆಗಳ ಅನುಸಾರ ಉಚ್ಚಾರಣೆಗೆ ಒಳಪಡ್ತವೆ ಅನ್ನುವಂತಹದನ್ನು ನಾವು ನೋಡಬೇಕು. ಹೀಗೆ ವರ್ಣಮಾಲೆಯ ಅಕ್ಷರಗಳಲ್ಲಿ ಸ್ನೇಹಿತರೆ ರಸಸ್ವರಗಳು, ದೀರ್ಘಸ್ವರಗಳು, ಅದರಲ್ಲಿ ಬರುವಂತಹ ಮಾತ್ರೆಗಳು ಮತ್ತು ಪ್ಲುತಸ್ವರಗಳು ಭಾಳ ಮುಖ್ಯ ಅನ್ನುವಂತಹದ್ದು. ನಂತರ 34 ವ್ಯಂಜನಗಳ ಬಗ್ಗೆ ತಿಳ್ಕೊಬೇಕು ಸ್ನೇಹಿತರೆ. ಇವು ಭಾಳ ಮುಖ್ಯ. ಇದರಲ್ಲಿ ಕಾವರ್ಗ ಅನ್ನುವಂತಹದ್ದು 5 ಸಂಖ್ಯೆಯನ್ನು ಒಳಗೊಂಡಿದೆ. ಚಾವರ್ಗ ಅನ್ನುವಂತಹದ್ದು ಸಹ 5 ಅಕ್ಷರಗಳು. ನಂತರ ಟಾವರ್ಗ, ತಾವರ್ಗ, ಪಾವರ್ಗ ಒಟ್ಟು 25 ಅಕ್ಷರಗಳು ಇದರಲ್ಲಿರುವಂತಹದ್ದು. ನೀವು ನೋಡ್ಬೋದು ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ 2 ವಿಧವಾಗಿ ವಿಂಗಡಿಸಲಾಗುತ್ತೆ. ವರ್ಗೀಯ ವ್ಯಂಜನಗಳು 25 ಅಕ್ಷರಗಳು. ನಂತರ ಅವರ್ಗೀಯ ವ್ಯಂಜನಗಳೆಷ್ಟಿದ್ದಾವೆ 9 ಅಕ್ಷರಗಳು. ಒಟ್ಟು ವ್ಯಂಜನಗಳೆಷ್ಟು 34 ಅನ್ನುವಂತಹದ್ದು. ಅವರ್ಗೀಯ ವ್ಯಂಜನಗಳು ನೋಡಿ, ಯ, ರ, ಲ, ವ, ಶ, ಶ, ಸ, ಹ, ಲ. ಇವು ಒಟ್ಟು 9 ಅವರ್ಗೀಯ ವ್ಯಂಜನಗಳು ಅನ್ನುವಂತಹದ್ದು. ಒಟ್ಟು 34 ಅಕ್ಷರಗಳನ್ನು ನಾವು ಕನ್ನಡದಲ್ಲಿ ವ್ಯಂಜನಗಳಾಗಿ ಬಳಕೆಯಾಗಿ ಮಾಡ್ತೇವೆ ಅನ್ನುವಂತಹದ್ದು. ಈ ವ್ಯಂಜನಗಳಲ್ಲಿ ಮತ್ತೆ ಏನಾಗುತ್ತೆ ಅಂದರೆ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅನುನಾಸಿಕ ಪದಗಳು ಅನ್ನುವಂತಹದ್ದು ಮತ್ತೆ ವಿಂಗಡಣೆ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಈ ವರ್ಗೀಯ ವ್ಯಂಜನಗಳಲ್ಲಿ 1ನೇ ಮತ್ತು 3ನೇ ಸ್ಥಾನದಲ್ಲಿರುವಂತಹ ಅಕ್ಷರಗಳು ಏನಾಗ್ತವೆ ಅಲ್ಪಪ್ರಾಣಗಳು. ನಂತರ 2ನೇ ಮತ್ತು 4ನೇ ಸ್ಥಾನದಲ್ಲಿರುವಂತಹ ಏನಾಗ್ತವೆ ಮಹಾಪ್ರಾಣ ಅಕ್ಷರಗಳು. 5ನೇ ಅಕ್ಷರ ಅನುನಾಸಿಕವಾಗಿರುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೊಬೇಕು. ಇದರಲ್ಲಿ ನೀವು 1 ಮತ್ತು 3 ಮತ್ತು 2 ಮತ್ತು 4 ಮತ್ತು 5 ಇದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅನ್ನುವಂತಹದ್ದು ಈ ಎಲ್ಲ ಅಕ್ಷರಗಳಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು. ಯಾವುದು ವರ್ಗೀಯ ವ್ಯಂಜನಗಳಲ್ಲಿ ಎನ್ನುವಂತಹದ್ದು ನೋಡ್ಬೋದು. ಖ, ಗ, ಖ, ಘ, ಞ ಅನ್ನುವಂತಹದ್ದು. ಚ, ಜ, ಚ, ಜ, ಜ್ಞ ಅನ್ನುವಂತಹದ್ದು ಪದಗಳು. ಹೀಗೆ ಟ ಡ ಢ ಣ ಅನ್ನುವಂಥ ನಾವು ಕರೆಯುವಾಗ ಸಹ ಈ ಅಲ್ಪಪ್ರಾಣ ಮಹಾಪ್ರಾಣದ ಅನುಸಾರವಾಗಿ ನಾವು ಉಚ್ಚಾರಣೆಗೆ ಒಳಪಡಬೇಕು. ಸಾಕಷ್ಟು ಜನ ಅಲ್ಪಪ್ರಾಣವನ್ನು ಮಹಾಪ್ರಾಣವಾಗಿ, ಮಹಾಪ್ರಾಣವನ್ನು ಅಲ್ಪಪ್ರಾಣವಾಗಿ ಉಚ್ಚಾರಣೆಯನ್ನು ಮಾಡ್ತಿರ್ತಾರೆ. ಹಾಗಾಗಿ ನಾವೇನು ಮಾಡಬೇಕು, ಸ್ಪಷ್ಟವಾಗಿ ಇವುಗಳ ಉಚ್ಚಾರಣೆಯನ್ನು ತಿಳ್ಕೊಬೇಕು. ನಂತರ ಪರೀಕ್ಷಾ ದೃಷ್ಟಿಯಿಂದನೂ ಸಹ ಇವುಗಳನ್ನು ನಾವು ಸರಿಯಾಗಿ ಓದ್ಕೊಂಡು ಹೋಗಬೇಕು ಅನ್ನುವಂಥದ್ದು. ನಂತರ ಬರುವಂತಹ ಸ್ನೇಹಿತರೆ ಯೋಗವಾಹಕಗಳು ಅನ್ನುವಂತಹದ್ದು. ಇದರಲ್ಲಿ ಯೋಗವಾಹಕಗಳನ್ನು ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜನು ಸಹ ಹೇಳ್ತಾನೆ. ಅಲ್ಲಿ ಉಪಧ್ಮಾನೀಯ ಅನ್ನುವಂತಹ ಹಿನ್ನೆಲೆಯಲ್ಲಿ ಬರುವಂತಹ ಒಂದು ನೋಡ್ಬೋದು. ಇವನ್ನು ಬಿಟ್ಟು ಇನ್ನೂ 2 ಈ ಥರದ್ದೊಂದು, ನಂತರ
ಈ ಥರದ್ದೊಂದು ಎರಡು ಸೇರ್ಕೊಳ್ತವೆ ಇದರಲ್ಲಿ. ಅವುಗಳು ಉಪಧ್ಮಾನಿ ಅನ್ನುವಂಥದ್ದನ್ನು ಕರೀತಾರೆ. ಶಬ್ದಮಣಿ ದರ್ಪಣದ ಹಿನ್ನೆಲೆಯಲ್ಲಿ ಇವುಗಳನ್ನು ತಿಳ್ಕೊಬೋದು. ಆದರೆ ಈಗ ಹೊಸಗನ್ನಡದ ಹಿನ್ನೆಲೆಯಲ್ಲಿ ಯೋಗವಾಹಕಗಳಲ್ಲಿ ಬಿಂದು ಮತ್ತು ಈ ವಿಸರ್ಗದ ಹಿನ್ನೆಲೆಯಲ್ಲಿ ನೋಡುವಂತಹದ್ದು. ಇವಕ್ಕೆ ಇದನ್ನು ಕರೆಯೋದಕ್ಕೆ ಅನುಸ್ವಾರ, ನಂತರ ವಿಸರ್ಗ. ಉದಾಹರಣೆಗೆ ಕಂಠ ಅನ್ನುವುದಂತಹ ಉಚ್ಚಾರಣೆ ಮಾಡೋದಕ್ಕೆ ನಾವು ಅನುಸ್ವಾರವನ್ನು ಬಳಸ್ಕೊಂಡೇ ಉಚ್ಚಾರಣೆಯನ್ನು ಮಾಡಬೇಕು. ನಂತರ ದುಃಖ ಅನ್ನುವಂತಹದ್ದು ಅಥವಾ ಮನಸ್ತಾಪ ಅನ್ನುವಂತಹದನ್ನು ನಾವು ಉಚ್ಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಏನು ಮಾಡಬೇಕು, ವಿಸರ್ಗದ ಬಳಕೆಯನ್ನು ಮಾಡಬೇಕು ಅನ್ನುವಂತಹದ್ದು. ಮನಸ್ತಾಪ ಅನ್ನುವಂತಹದ್ದನ್ನು ಬೇರೆ ರೀತಿಯಲ್ಲೂ ಬರೀತಾರೆ, ಮತ್ತು ವಿಸರ್ಗವನ್ನು ಸೇರಿಸ್ಕೊಂಡು ಬರೆಯುವಂತಹದ್ದನ್ನು ನೋಡ್ಬೋದು ಅನ್ನುವಂತಹದ್ದು. ಹೀಗೆ ಬೇರೆ ಬೇರೆ ಈ ಅಕ್ಷರಗಳನ್ನು ನಾವು ವಿಸರ್ಗದ ರೂಪದಲ್ಲಿ ಬಳಕೆಯಲ್ಲಿರುವಂತಹದ್ದು. ಮತ್ತು ಈ ಚಿಹ್ನೆಗಳು ಏನಾಗಿದ್ದಾವೆ, ಕನ್ನಡದಲ್ಲಿ ಅನುಸ್ವಾರ ಮತ್ತು ವಿಸರ್ಗದ ರೂಪವನ್ನು ಪಡ್ಕೊಂಡು ಬಳಕೆಯಲ್ಲಿರುವಂತಹದನ್ನು ನಾವು ನೋಡ್ಬೋದು ಅನ್ನುವಂಥದ್ದು. ನಂತರ ಸ್ನೇಹಿತರೆ, ಗುಣಿತಾಕ್ಷರಗಳು ಅನ್ನುವಂತಹದ್ದು. ಗುಣಿತಾಕ್ಷರಗಳು ಯಾವುದು ಏನಾಗಿರುತ್ತೆ, ವ್ಯಂಜನ ಮತ್ತು ಸ್ವರಗಳಿಂದ ರಚಿತವಾಗಿರುವಂತಹದ್ದು. ನೀವು ಹಿಂದೆ ಕಾಗುಣಿತವನ್ನೆಲ್ಲ ಸ್ಪಷ್ಟವಾಗಿ ಕಲ್ತಿರ್ತೀರ. ಆದರೆ ಇಲ್ಲಿ ಯಾವುದೇ ಪದವನ್ನು ಹೊಸದಾಗಿ ಕೊಟ್ಟಾಗ ಅವುಗಳನ್ನು ಗುಣಿತಾಕ್ಷರ ಮಾಡುವಂತಹ ಪರಿಕಲ್ಪನೆ ಬರಬೇಕು. ಅವುಗಳ ಮುಖಾಂತರ ನಮಗೆ ಅರ್ಥಗಳು ಸದ್ಯದಲ್ಲಿ ಗೊತ್ತಾಗ್ತವೆ ಅನ್ನುವಂತಹದ್ದು. ಈಗ ನೋಡ್ಬೋದು, ಕ ಅನ್ನುವಂತಹದ್ದು ಒಂದು ವ್ಯಂಜನ. ನಂತರ ಇದಕ್ಕೆ ಆ ಅನ್ನುವಂತಹ ಸ್ವರವನ್ನು ಸೇರಿಸಿದಾಗ ಏನಾಗಿದೆ, ಗುಣಿತಾಕ್ಷರಗಳಲ್ಲಿ ಈ ಕ ಆಗಿರುವಂತಹದ್ದು. ನಂತರ ಉದಾಹರಣೆಗೆ ಕಾಗೆ ಅನ್ನುವಂತಹದನ್ನು ಕರೆಯುವಾಗ ಈ ಕಾಗೆ, ಈ ವ್ಯಂಜನಕ್ಕೆ ಏನಾಗಿದೆ, ಸ್ವರ ಅನ್ನುವಂತಹ ಈ ಅಕ್ಷರ ಸೇರಿಕೊಂಡು ಏನಾಗಿದೆ, ಇಲ್ಲಿ ಕ ಅನ್ನುವಂತಹ ಈ ಅಕ್ಷರ ರೂಪುಗೊಂಡಿದೆ. ಇದೇ ಗುಣಿತಾಕ್ಷರ ಅನ್ನುವಂತಹದ್ದು. ಈ ಕಾಗೆ ಅನ್ನುವಂತಹ ಅಕ್ಷರದಲ್ಲಿ ಪದದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತಿದ್ದಾಗ ಒಟ್ಟು ಸ್ನೇಹಿತರೆ 4 ಅಕ್ಷರಗಳನ್ನು ಗುರುತಿಸ್ಬೋದು, ನೋಡ್ಬೋದು. ಈಗ ಇಲ್ಲಿ ಮೇಲೆ 2 ಅಕ್ಷರ ಇದ್ದಾವೆ. ನಂತರ ಗ ಮತ್ತು ಪ್ಲಸ್ ಇಲ್ಲಿ ಎ ಅಕ್ಷರವನ್ನು ಬರೆದಾಗ ಇವು 2 ಅಕ್ಷರಗಳಾಗ್ತವೆ. ಒಟ್ಟು 4 ಅಕ್ಷರಗಳು ಈ ಕಾಗೆ ಅನ್ನುವಂತಹ ಪದದಲ್ಲಿರುವಂತಹದ್ದು ನೋಡ್ಬೋದು. ನಂತರ ಇಲ್ಲಿ ಕಿರಣ ಅನ್ನುವಂತಹದ್ದು ಪದ ಇದೆ. ಇಲ್ಲಿ ಕ ಈ ಅನ್ನುವಂತಹದ್ದು ಕೀ ಆಗುತ್ತೆ ಅನ್ನುವಂತಹದ್ದು. ಒಟ್ಟು ಕಿರಣ ಅನ್ನುವಂತಹ ಪದದಲ್ಲಿ 6 ಅಕ್ಷರಗಳನ್ನು ನಾವು ನೋಡ್ಬೋದು. ನಂತರ ತುಪ್ಪ ಅನ್ನುವಂತಹದನ್ನು ನೋಡ್ಬೋದು. ತುಪ್ಪ ಅನ್ನುವಂತಹ ಅಕ್ಷರದಲ್ಲೂ ಸಹ 4 ಅಕ್ಷರಗಳು. ಈ ರೀತಿ ನಾವು ವ್ಯಂಜನದ ಅನುಸಾರ ಈ ಅಕ್ಷರಗಳನ್ನು ಬಿಡಿಸ್ಕೊಂಡು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಇವು ನಮಗೆ ಇನ್ನೂ ಸ್ಪಷ್ಟವಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈಗಾಗಲೇ ಪರೀಕ್ಷೆಗಳಲ್ಲಿ ಸಾಕಷ್ಟು ಗುಣಿತಾಕ್ಷರಗಳು ಕುರಿತು ಪ್ರಶ್ನೆಗಳನ್ನು ಕೇಳಿದರೆ ನೀವು ಸಹ ಇವನ್ನು ನೆನಪಿಟ್ಕೊಂಡ್ರೆ ಪರೀಕ್ಷಾ ದೃಷ್ಟಿಕೋನದಿಂದ ಸರಳವಾಗಿ ಬಿಡಿಸೋದಕ್ಕೆ ನಿಮಗೆ ಉಪಯುಕ್ತ ಆಗುತ್ತೆ ಅನ್ನುವಂತಹದ್ದು. ನಿಯಮ ಇದೊಂದೇ, ನಿಮಗೆ ಯಾವುದೇ ವಿಧಾನವಾಗಿ ಕೇಳಿದರೂ ಸಹ ಇದೇ ವಿಧಾನವನ್ನು ಅನುಸರಿಸಿ ನೀವು ಬರೆದರೆ ಪ್ರಶ್ನೆಗಳು ಸರಿಯಾಗ್ತವೆ ಅನ್ನುವಂತಹದ್ದು. ನಂತರ ಬರುವಂಥ ಸ್ನೇಹಿತರೆ, ಸಂಯುಕ್ತಾಕ್ಷರಗಳು ಅನ್ನುವಂತಹದ್ದು. ಸಂಯುಕ್ತಾಕ್ಷರಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರ ಅನ್ನುವಂಥ 2 ವಿಧಗಳನ್ನು ನೋಡ್ಬೋದು. ಸಂಯುಕ್ತಾಕ್ಷರಗಳು ಏನಾಗಿದ್ದಾವೆ ಅನ್ನುವಂತಹದನ್ನು ನೋಡೋಣ. ಈಗ ಸಜಾತಿ ಸಂಯುಕ್ತಾಕ್ಷರಗಳನ್ನು ನೋಡೋಣ. ಇಲ್ಲಿ ಅಕ್ಕ ಅನ್ನುವಂತಹ ಒಂದು ಪದ ಇದೆ. ಇಲ್ಲಿ ಕಾ ಕೆಳಗೆ ಕಾ ಒತ್ತು ಬಂದಿರುವಂತಹ ನೋಡ್ಬೋದು. ಈ ಯಾವ ಅಕ್ಷರ ಬಂದಿದೆಯೋ ಅದೇ ಅಕ್ಷರದ ಒತ್ತಾಕ್ಷರವನ್ನು ಪಡೆದುಕೊಂಡು ಬಂದರೆ, ಒಂದೇ ಜಾತಿಯ ಅಕ್ಷರ ವ್ಯಂಜನಗಳು ಬಂದರೆ ಅದನ್ನು ಸಜಾತಿಯ ಒತ್ತಾಕ್ಷರಗಳು ಅಂತ ಕರಿತೀವಿ ಸ್ನೇಹಿತರೆ. ಈಗ ಕಗೆ ಕ ಅಕ್ಷರವೇ ವ್ಯಂಜನ ಅಂದರೆ ಒತ್ತಕ್ಷರವಾಗಿ ಬಂದಿದೆ, ಅದು ಒಂದೇ ಜಾತಿಯ ವ್ಯಂಜನ. ಹಾಗಾಗಿ ಅದನ್ನೇನಾಗಿದೆ, ಸಜಾತಿಯ ಸಂಯುಕ್ತಾಕ್ಷರ ಅನ್ನುವಂತಹದ್ದು ಇಲ್ಲಿ ನೋಡ್ಬೋದು. ನಂತರ ಹತ್ತು ಅನ್ನುವಂತಹ ಪದ ಇದೆ. ಇಲ್ಲಿ ತಾವತ್ತೇ ಬಂದಿರುವಂತಹದ್ದು. ಹಾಗಾಗಿ ಇದು ಸಹ ಸಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ ಅನ್ನುವಂತಹದ್ದು. ಹಾಗಾದರೆ ವಿಜಾತಿ ಸಂಯುಕ್ತಾಕ್ಷರ ಅನ್ನುವುದನ್ನು ಯಾವುದನ್ನು ನೋಡ್ಬೋದು ಅನ್ನುವಂತಹದ್ದು. ಉದಾಹರಣೆಗೆ ಭಕ್ತ ಅನ್ನುವಂತಹದನ್ನು ಇದೆ. ಇಲ್ಲಿ ಕಾಗೆ ಥ ಇನ್ನೊಂದು ಬಂದಿರುವಂತಹದ್ದು ನೋಡ್ಬೋದು. ಆದರೆ ಕಾಗೆ ತಾವತ್ ಬಂದಿದೆ. ಹಾಗಾಗಿ ಇದು ವಿಜಾತಿಯ ಸಂಯುಕ್ತಾಕ್ಷರ. ಅಂದರೆ ಇಲ್ಲಿ ನೋಡ್ಬೋದು ಡೆಫಿನೇಷನ್ನು, ಬೇರೆ ಜಾತಿಯ ವ್ಯಂಜನಗಳು ಬಂದಂತಹ ಸಂದರ್ಭದಲ್ಲಿ ಅವುಗಳನ್ನು ನಾವೇನಂತೇವೆ, ವಿಜಾತಿ ಸಂಯುಕ್ತಾಕ್ಷರ ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಉದಾಹರಣೆ ನೋಡ್ಬೋದು. ಸ್ತ್ರೀ ಅನ್ನೋದಕ್ಕೆ ತಾವತ್ತು, ರಾವತ್ತು ಇವು ಬಂದಿರುವಂಥದ್ದು ನೋಡ್ಬೋದು. 3 ವ್ಯಂಜನಗಳ ಸಂಯೋಗ. ಹೀಗೆ ಬಂದಂತಹ ಪದಗಳನ್ನು ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಈ ಪರೀಕ್ಷಾ ದೃಷ್ಟಿಕೋನದಲ್ಲಿ ನೀವು ನೋಡಬೇಕು, ಯಾವ ವ್ಯಂಜನದ ಅಕ್ಷರ ಅದೇ ಅಕ್ಷರದ ಗಾ ಬಂದರೆ ಅದು ಸಜಾತಿ ಆಗುತ್ತೆ, ಅಥವಾ ಗಾ ಬಿಟ್ಬಿಟ್ಟು ಗಾಗೆ ತಾವತ್ತು ಬಂದಾಗ ಪಾವತ್ತು ಬಂದಾಗ ಈ ಥರದ ಬೇರೆ ಬೇರೆ ಅಕ್ಷರಗಳು ಬಂದಾಗ ಅದು ವಿಜಾತಿ ಅಂತ ನಾವೇನು ಮಾಡಬೇಕು, ಸರಳವಾಗಿ ಗುರುತಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಸ್ನೇಹಿತರೆ. ಹೀಗೆ ಸಂಯುಕ್ತಾಕ್ಷರಗಳನ್ನು ಗುರುತಿಸುವಂಥ ಪ್ರಯತ್ನ ಮಾಡಿ ಯಾರೆಲ್ಲ ಪ್ರಾಥಮಿಕ ಹಂತದಲ್ಲಿ ಕಲಿತಿದ್ದೀರೋ ಈ ವಿಷಯಗಳು ನಿಮಗೆ ಇನ್ನೂ ಹೆಚ್ಚು ಬಹುಮುಖ್ಯವಾಗಿ ಉಪಯುಕ್ತ ಆಗುವಂಥದ್ದು ಅನ್ನುವಂಥದ್ದು. ನಂತರ ಸ್ನೇಹಿತರೆ, ಉಚ್ಚಾರಣಾ ಸ್ಥಾನಗಳು ಅನ್ನುವಂತಹದ್ದು ಭಾಳ ಮುಖ್ಯ. ಇವುಗಳು ಕುರಿತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಕೇಶಿರಾಜನೇ ಹಿಂದೆ ಶಬ್ದಮಣಿ ದರ್ಪಣದಲ್ಲಿ ಅಕ್ಷರಗಳ ಉಚ್ಚಾರಣೆಯನ್ನು ಹೇಳ್ತಾನೆ. ಆತನ ಒಂದು ನೋಡ್ಬೋದು,
ಕ ಅಕ್ಷರ ಅನ್ನುವಂತಹದ್ದು ಹೇಗೆ ಹುಟ್ಟುತ್ತೆ ಅನ್ನುವುದಕ್ಕೆ ಕಹಳೆಯ ಪಾಂಗಿನೋಳ್ ಅಂತ ಹೇಳ್ತಾನೆ. ಅಂದರೆ ಈ ಗಂಟಲಿನಲ್ಲಿ ಅಕ್ಷರ ಬರುವಂತಹ ಒಂದು ಪ್ರಕ್ರಿಯೆಯನ್ನು ಹೇಳ್ತಾನೆ. ಅಂದರೆ ನಾಭಿಯೋಳ್ ಅನ್ನುವಂತಹದ್ದು, ಅಂದರೆ ಹೊಟ್ಟೆಯನಿಂದ ನಾವು ಉಸಿರನ್ನು ತೆಗೆದುಕೊಂಡು ಕಹಳೆಯ ಪಾಂಗಿನೋಳ್ ಅನ್ನುವಂತಹದ್ದು ಅಕ್ಷರ ಹೇಗೆ ಬರುತ್ತೆ ಅನ್ನುವಂತಹದನ್ನು ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಹೊಸಗನ್ನಡದ ಸಹ ಅಕ್ಷರ ಹುಟ್ಟುವ ಸ್ಥಾನಗಳನ್ನು ಸಹ ನಾವು ನೋಡ್ಬೋದು, ಉಚ್ಚಾರಣ ಸ್ಥಾನಗಳನ್ನು. ಮೊದಲನೇದಾಗಿ ಕಂಠ್ಯ ಅನ್ನುವಂತಹದನ್ನು ನೋಡ್ಬೋದು. ಕಂಠ್ಯ ಅಂದರೆ ಈ ಗಂಟಲಿನಲ್ಲಿರುವಂತಹ ಅಕ್ಷರಗಳಿಂದ ಹುಟ್ಟುವಂತಹದ್ದು. ಅವು ಕ, ಖ, ಗ, ಘ, ಹ ಅಕ್ಷರಗಳು ಏನಾಗ್ತವೆ, ಕಂಠ್ಯಸ್ಥಾನದಲ್ಲಿ ಹುಡ್ತವೆ ಎನ್ನುವಂತಹದ್ದು. ಅದಕ್ಕೆ ಉದಾಹರಣೆಗೆ ಕಮಲ ಅಂತ ನಾವು ಅಕ್ಷರವನ್ನು ಉಚ್ಚಾರಣೆ ಮಾಡುವಾಗ ಅದು ಕಂಠ್ಯದಿಂದ ಹುಟ್ಟುತ್ತೆ ಅನ್ನುವಂತಹದ್ದು, ಅಂದರೆ ಗಂಟಲಿನಿಂದ ಹುಟ್ಟುವಂತಹದ್ದು ಅನ್ನುವಂತಹದ್ದು. ಇನ್ನು ಹುಟ್ಟುವಂಥ ತಾಲವ್ಯ ಅಕ್ಷರಗಳು ಅಂತ, ಅಂದರೆ ನಾಲಿಗೆಯ ಸಹಾಯದಿಂದ ಹುಟ್ಟುವಂತಹ ಅಕ್ಷರಗಳು ಚ, ಛ, ಜ, ಝ, ಯ, ಶ. ಅಂದರೆ ಉದಾಹರಣೆಗೆ ಚಂದ್ರ ಅಂತ ನಾವು ಉಚ್ಚಾರಣೆ ಮಾಡ್ತಿದ್ದೇವೆ ಅಂದರೆ ಅದಕ್ಕೆ ಯಾವುದು, ತಾಲವ್ಯ, ಅಂದರೆ ನಾಲಿಗೆ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ. ಇಷ್ಟೂ ಅಕ್ಷರಗಳು ಏನಾಗಿದ್ದಾವೆ ಅಂದರೆ ತಾಲವ್ಯದ ಅಕ್ಷರಗಳು ಅನ್ನುವಂತಹದ್ದು. ನಂತರ ಮೂರ್ಧನ್ಯ ಸ್ನೇಹಿತರೆ. ಮೂರ್ಧನ್ಯ ಅನ್ನುವಂತಹದ್ದು ನಾಲಿಗೆಯ ಮೇಲ್ಭಾಗದಲ್ಲಿರುವಂತಹ ಒಂದು ಸ್ಥಾನ ಮತ್ತು ಮೂಗಿನ ತುದಿ ಭಾಗದಲ್ಲಿರುವಂತಹ ಒಂದು ಸ್ಥಾನಕ್ಕೆ ನಾವು ಮೂರ್ಧನ್ಯ ಅನ್ನುವಂಥದ್ದನ್ನು ಕರಿತೇವೆ. ಆ ಅಕ್ಷರಗಳು ನೋಡ್ಬೋದು. ಠ, ಠ, ಡ, ಢ, ನ, ಶ ಅಂತ ಈ ಅಕ್ಷರಗಳು ಏನಾಗಿದ್ದಾವೆ, ಮೂರ್ಧನ್ಯ ಅಕ್ಷರಗಳು ಅನ್ನುವಂಥದ್ದು. ಉದಾಹರಣೆಗೆ ಟಂಕ ಅಂತ ನಾವು ಅಕ್ಷರವನ್ನು ಏನಾದರೂ ಕೊಟ್ಟಾಗ ನಾವೇನು ಮಾಡಬೇಕು, ಇದು ಮೂರ್ಧನ್ಯದ ಸಹಾಯದಿಂದ ಉತ್ಪತ್ತಿಯಾಗುತ್ತಿರುವ ಪದ ಅನ್ನುವಂತಹದ್ದು ನೆನಪಿನಡ್ಕೊಳ್ಬೇಕು ಅನ್ನುವಂಥದ್ದು. ನಂತರ ದಂತ್ಯಾಕ್ಷರಗಳು ಅಂತ ಸ್ನೇಹಿತರು ಕರೀತಾರೆ. ಉದಾಹರಣೆಗೆ ಥ, ಥ, ಧ, ಧ, ನ, ಲ, ಸ. ಅಂದರೆ ಇವು ಹಲ್ಲುಗಳ ಸಹಾಯದಿಂದ ಹುಟ್ಟುವಂತಹದ್ದು. ನೀವು ನೋಡ್ಬೋದು, ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡುವಾಗ ನಾಲಿಗೆ ಅಲ್ಲಿಗೆ ಬಂದು ತಾಕಿ ಉಚ್ಚಾರಣೆಗೆ ಒಳಪಡಿಸುತ್ತೆ ಅನ್ನುವಂತಹದ್ದು. ಅಂದರೆ ಹಾಗಾಗಿ ಇವು ದಂತ್ಯ, ಅಂದರೆ ದಂತದಲ್ಲಿ ಈ ಅಕ್ಷರಗಳು ಹುಟ್ಟುತ್ತವೆ ಅನ್ನುವಂತಹದ್ದು ನಮಗೆ ಮೊದಲನೇದಂಥ ಪರಿಕಲ್ಪನೆ ಬರಬೇಕು. ಉದಾಹರಣೆಗೆ ತನು ಅನ್ನುವಂತಹದ್ದು ನಾವೇನಾದರೂ ಉಚ್ಚಾರಣೆ ಮಾಡ್ತಾ ಇದ್ದೀವಿ ಅಂದರೆ ಇದು ದಂತ್ಯದಿಂದ ಅಕ್ಷರ ಹುಡ್ತಾ ಇದೆ, ತಾ ಅಕ್ಷರ ಮೊದಲನೇದು ಅನ್ನುವಂತಹದ್ದು ನಮಗೆ ನೆನಪಿನಲ್ಲಿರಬೇಕು. ನಂತರ ಓಷ್ಟ್ಯಾಕ್ಷರಗಳು, ಅಂದರೆ ಈಗ ದಂತ್ಯಾಕ್ಷರಗಳಾಯಿತು. ನಂತರ ತುಟಿಯ ಮುಖಾಂತರ ಉತ್ಪತ್ತಿಯಾಗುವಂತಹ ಅಕ್ಷರಗಳು ಫ, ಫ, ಭ, ಭ, ಮ ಅಂತ. ಅಂದರೆ ಈ ಅಕ್ಷರಗಳೆಲ್ಲ ಏನಾಗ್ತಿದೆ, ತುಟಿಯ ಸಹಾಯದಿಂದ ಉತ್ಪತ್ತಿ ಆಗ್ತಿರುವಂತಹ ಅಕ್ಷರಗಳು ಅನ್ನುವಂಥದ್ದು. ಈಗ ಉದಾಹರಣೆಗೆ ಪಠ ಅಂತ ನಾವೇನಾದರೂ ಹೇಳುವಾಗ ಇಲ್ಲಿ ಮೊದಲನೇ ಪ ಅಕ್ಷರ ಏನಾಗ್ತಿದೆ, ತುಟಿಯ ಸಹಾಯದಿಂದ ಉತ್ಪತ್ತಿ ಆಗ್ತಿರುವಂತಹದ್ದು. ಇವನ್ನ ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ. ಈ ದಂತ್ಯದ ಬಗ್ಗೆ, ಓಷ್ಟ್ಯದ ಬಗ್ಗೆ, ಮೂರ್ಧನ್ಯದ ಬಗ್ಗೆ, ತಾಲವ್ಯದ ಬಗ್ಗೆ, ಕಂಠ್ಯದ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಪ್ರಶ್ನೆ ಆಗಿರುವಂತಹ ಉತ್ತರಗಳು. ಇವ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯಿಂದ ನೋಡಿ ಅನ್ನುವಂತಹದ್ದು. ನಂತರ ನಾಸಿಕದಿಂದ ಉತ್ಪತ್ತಿಯಾಗುವಂತಹ ಅಕ್ಷರಗಳು, ಮೂಗಿನ ಸಹಾಯದಿಂದ ಉತ್ಪತ್ತಿಯಾಗುವಂತಹ ಅಕ್ಷರಗಳು. ಈಗ ಜ್ಞ, ಜ್ಞ, ನ, ನ, ಮ ಅನ್ನುವಂತಹ ಈ 5 ಅನುನಾಸಿಕ ಅಕ್ಷರಗಳು ಏನಾಗಿದ್ದಾವೆ, ನಾಸಿಕದಿಂದ ಉತ್ಪತ್ತಿಯಾಗ್ತವೆ ಅನ್ನುವಂತಹದ್ದು. ಈಗ ಮನ ಅಂತ ನಾವು ಉಚ್ಚಾರಣೆ ಮಾಡಿದಾಗ ಮ ಮತ್ತು ನ ಅಕ್ಷರಗಳೇನಾಗಿದ್ದಾವೆ, ನಾಸಿಕದಿಂದ ಉತ್ಪತ್ತಿ ಆಗ್ತವೆ ಅನ್ನುವಂತಹದ್ದು. ಹೀಗೆ ಕನ್ನಡ ವ್ಯಾಕರಣದಲ್ಲಿ ಅಕ್ಷರಗಳು ಉಚ್ಚಾರಣವಾಗುವಂತಹ ಸ್ಥಾನವನ್ನು ಸಹ ಗುರುತಿಸಲಾಗಿದೆ. ಇವುಗಳ ಕುರಿತು ಸಹ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇವನ್ನ ಸಹ ನೀವು ಐಡೆಂಟಿಫೈ ಮಾಡಿಕೊಂಡು ಗುರುತಿಸ್ಕೊಬೇಕು ಅನ್ನುವಂಥದ್ದು. ನಂತರ ಸ್ನೇಹಿತರೆ, ಮುಖ್ಯ ವ್ಯತ್ಯಾಸಗಳು ಏನು ಅಂತಹದನ್ನ ಗೊತ್ತಿಡಬೇಕು. ನೋಡ್ಬೋದು, ಉಚ್ಚಾರಣೆಯ ಹಿನ್ನೆಲೆಯಲ್ಲಿ ಸ್ವರಗಳೇನಾಗಿರ್ತವೆ, ಸ್ವತಂತ್ರವಾಗಿ ಉಚ್ಚಾರಣೆ ಆಗ್ತವೆ. ವ್ಯಂಜನಗಳು ಸ್ವರದ ಸಹಾಯ ಇವಕ್ಕೆ ಬೇಕಾಗುತ್ತೆ ಅನ್ನುವಂತಹದ್ದು. ಸಂಖ್ಯೆಗಳಲ್ಲಿ ನೋಡೋದಾದರೆ ಸ್ವರಗಳು 13 ಇರ್ತವೆ. ನಂತರ ವ್ಯಂಜನಗಳು 34 ಇರುವಂತಹದ್ದು. ಉದಾಹರಣೆಗೆ ಅ, ಇ, ಉ ಅನ್ನುವಂತಹದ್ದು ಸ್ವತಂತ್ರ. ಖ, ಥ, ಮ ಅನ್ನುವಂತಹದ್ದು ಈ ಅಕ್ಷರಗಳು. ಈ ಕ ಅಂತ ಸಂಪೂರ್ಣ ರೂಪ ಪಡೆದಿದೆ ಅಂದರೆ ಅದು ಸ್ವರದ ಸಹಾಯದಿಂದ ಪಡೆದಿದೆ ಅನ್ನುವಂಥದ್ದು ನೆನಪಿನಲ್ಲಿರಬೇಕು. ನಂತರ ಅಕ್ಷರಗಳ ವಿಶ್ಲೇಷಣೆಯನ್ನು ಮುಖಾಂತರ ತಿಳ್ಕೊಳ್ಳುವಂತಹದ್ದು. ಈಗ ಕಾಗೆ ಅಂತ ಕೊಟ್ಟಾಗ ಇದು ಯಾವುದು ಅಂತ ತಿಳ್ಕೊಂಡಾಗ ನಾವು ಇದು ಗುಣಿತಾಕ್ಷರ ಪದ ಅಂತ ಗುರ್ತಿಡುವಂತಹದ್ದು. ಇದು ಸಂಯುಕ್ತಾಕ್ಷರ ಅಲ್ಲ. ಸಂಯುಕ್ತಾಕ್ಷರ ಅಂದಾಗ ಆ ಪದಕ್ಕೆ ಒತ್ತಾಕ್ಷರಗಳು ಇದ್ದಾಗ ಅದು ಸಂಯುಕ್ತಾಕ್ಷರವಾಗಿ ಬರುತ್ತೆ. ಈಗ ಅಕ್ಕ, ಈ ಅಕ್ಕಕ್ಕೆ ಕ ಒತ್ತಿದೆ, ಇದೇನಾಗಿದೆ, ಸಂಯುಕ್ತಾಕ್ಷರವಾಗಿದೆ ಅನ್ನುವಂತಹದ್ದು. ಈಗ ಭಕ್ತದಲ್ಲೂ ಸಹ ಅಷ್ಟೇ ಒತ್ತಾಕ್ಷರ ಇದು ಏನಾಗಿದೆ, ವಿಜಾತಿ ಸಂಯುಕ್ತಾಕ್ಷರ ಅನ್ನುವಂಥದ್ದು. ಮನೆ ಅನ್ನುವಂತಹದ್ದು ಏನಾಗಿದೆ, ಇದು ಗುಣಿತಾಕ್ಷರ ಪದ ಅನ್ನುವಂಥದ್ದು. ಯಾವುದೇ ಪದಗಳಲ್ಲಿ ಆ ಪದಗಳಲ್ಲಿ ನಾವೇನು ಮಾಡಬೇಕು, ಗುಣಿತಾಕ್ಷರ ಮತ್ತು ಒತ್ತಾಕ್ಷರಗಳು ಇದಾವ ಅನ್ನುವಂಥದ್ದು. ಅದು ಸಜಾತಿನ ವಿಜಾತಿ ಸಂಯುಕ್ತಾಕ್ಷರ ಅನ್ನುವಂತಹದ್ದು ನಾವು ಬಹುಮುಖ್ಯವಾಗಿ ಕಂಡುಹಿಡ್ಕೊಬೇಕು ಅನ್ನುವಂತಹದ್ದು. ನಂತರ ಸ್ನೇಹಿತರೆ, ಇಲ್ಲಿಯವರೆಗೂ ಕಲಿತಂತಹ ಈ ವ್ಯಾಕರಣ ಅಂಶಗಳಲ್ಲಿ ಬಹುಮುಖ್ಯವಾಗಿ ನೆನಪಿನಲ್ಲಿಡಬೇಕಾದಂತಹ ಅಂಶಗಳು. ಉದಾಹರಣೆಗೆ ಸ್ವರಗಳು 13 ಇದ್ದಾವೆ.
ವ್ಯಂಜನಗಳು 34, ಯೋಗವಾಹಕಗಳು 2 ಇರುವಂತಹದ್ದು. ಒಟ್ಟು 49 ಅಕ್ಷರಗಳು ಇರುವಂತಹದ್ದು ನಾವು ನೋಡ್ಬೋದು. ಅದರಲ್ಲಿ ವರ್ಗೀಯ 25, ಅವರ್ಗೀಯ 9 ಅಕ್ಷರಗಳು. ರಸಸ್ವರ ಅಂದರೆ ಒಂದು ಮಾತ್ರೆಯಲ್ಲಿ ಉಚ್ಚಾರಣೆ ಮಾಡುವಂತಹದ್ದು ರಸಸ್ವರ, 2 ಮಾತ್ರೆಯಲ್ಲಿ ಉಚ್ಚಾರಣೆ ಮಾಡುವಂತಹದ್ದು ದೀರ್ಘಸ್ವರ, 3 ಮಾತ್ರೆಯಲ್ಲಿ ಪ್ಲುತಸ್ವರ ಅನ್ನುವಂತಹದ್ದು. ನಂತರ ಗುಣಿತಾಕ್ಷರಕ್ಕೆ ವ್ಯಂಜನ ಮತ್ತು ಸ್ವರದ ಸಹಾಯದಿಂದ ಗುಣಿತಾಕ್ಷರ ಅನ್ನುವಂತಹದ್ದು ಉತ್ಪತ್ತಿಯಾಗುತ್ತೆ. ಸಂಯುಕ್ತಾಕ್ಷರ 2 ಅಥವಾ ಹೆಚ್ಚು ವ್ಯಂಜನಗಳ ಪ್ರಯೋಗ ಆಗುತ್ತೆ ಅನ್ನುವಂತಹದ್ದು. ಇಷ್ಟು ಇಂದು ಕಲಿತಂಥ ಪ್ರಮುಖ ಅಂಶಗಳು ಸ್ನೇಹಿತರೆ. ಇವುಗಳನ್ನೆಲ್ಲವನ್ನು ಸಹ ನೆನಪಿನಲ್ಲಿ ಇಟ್ಕೊಳ್ಳಿ ಎನ್ನುವಂತಹದ್ದು. ನಂತರ ಒಂದಿಷ್ಟು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನು ಇಲ್ಲಿ ರೂಪಿಸಿದ್ದೀನಿ ಸ್ನೇಹಿತರೆ. ನಿಮಗೆ ಒಂದಿಷ್ಟು ಪ್ರಶ್ನೆಗಳು ಈ ರೀತಿ ಬರ್ಬೋದು ಅನ್ನುವಂತಹದನ್ನು ನೋಡೋಣ. ಕನ್ನಡದಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿದ್ದಾವೆ ಅಂತ ಇದ್ದಾಗ ನಾವು ಸ್ನೇಹಿತರೆ 49 ಅಕ್ಷರಗಳನ್ನು ನಾವು ಗುರ್ತಾಕೊಬೇಕು. ನಂತರ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಇದ್ದಾಗ 13 ಅಂಕೆಗಳು ಅಂತ ಕೇಳಿ ಇದನ್ನು ಕೇಳಿದರೆ ಪ್ರಶ್ನೆಯನ್ನು, ಇದನ್ನು ಸಹ ನೀವು ಸರಿಯಾಗಿ ಉತ್ತರವನ್ನು ಹಾಕಬೇಕು ಸ್ನೇಹಿತರೆ. ನಂತರ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದರೆ 34 ಮತ್ತು ಅದರಲ್ಲಿ ವರ್ಗೀಯ 25, ಅವರ್ಗೀಯ 9 ಅನ್ನುವಂತಹದ್ದು. ಯೋಗವಾಹಕಗಳ ಸಂಖ್ಯೆ ಎಷ್ಟು 2 ಅನ್ನುವಂತಹದ್ದು. ಯಾವ ಸ್ವರ ಅಂತಂದರೆ ಅದು ದೀರ್ಘಸ್ವರ ಅನ್ನುವಂತಹದ್ದನ್ನು ನೀವು ನೆನಪಿಟ್ಕೊಳ್ಬೇಕು ಪ್ರಶ್ನೆಯನ್ನು. ನಂತರ ಒಂದು ಮಾತ್ರೆಯಲ್ಲಿ ಉಚ್ಚರಿಸುವ ಸ್ವರ ಯಾವುದು ಅಂದರೆ ಯಾವುದು ರಸಸ್ವರ ಅನ್ನುವಂತಹದ್ದು. ನಂತರ ಕ ವರ್ಗದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತ ಇದ್ದಾಗ ಕ ವರ್ಗದಲ್ಲಿ 5 ಅಕ್ಷರಗಳು ಬರ್ತವೆ. ಖ, ಖ, ಘ, ಘ, ಜ್ಞ ಅನ್ನುವಂತಹದ್ದು. ನಂತರ ಯಾವ ವರ್ಗಕ್ಕೆ ಸೇರಿದೆ ಅಂದರೆ ಅವರ್ಗೀಯ ವ್ಯಂಜನಕ್ಕೆ ಸೇರಿದೆ ಅನ್ನುವಂತಹದ್ದು. ಇಲ್ಲಿ ಅನುಸ್ವಾರದ ಚಿಹ್ನೆ ಯಾವುದು ಅಂತ ಏನು ಕೇಳಿದರೆ ಅನುಸ್ವಾರದ ಚಿಹ್ನೆ ಈಗಾಗಲೇ ಗೊತ್ತಿರುವ ಹಾಗೆ ಈ ಅಕ್ಷರ ಈ ಬಿಂದುವನ್ನು ನಾವು ಅನುಸ್ವಾರ ಅಂತ ಹೇಳ್ಬಿಟ್ಟು ಕರಿತೇವೆ ಸ್ನೇಹಿತರೆ. ನಂತರ ವಿಸರ್ಗದ ಚಿಹ್ನೆ ಯಾವುದು, ಈ ಥರದ ಬಿಂದುವಿನ ನಾವು ವಿಸರ್ಗದ ಚಿಹ್ನೆ ಅಂದ್ಬಿಟ್ಟು ಕರಿತೇವೆ ಸ್ನೇಹಿತರೆ. ನಂತರ ವ್ಯಂಜನ ಮತ್ತು ಸ್ವರ ಸೇರಿ ಏನಾಗುತ್ತೆ ಅಂತ ಕೇಳಿದರೆ ವ್ಯಂಜನ ಮತ್ತು ಸ್ವರ ಸೇರಿ ಗುಣಿತಾಕ್ಷರದ ರೂಪ ಪಡ್ಕೊಳ್ಳುವಂತಹದ್ದು ನೋಡ್ಬೋದು. ನಂತರ ಅಕ್ಕ ಯಾವ ಸಂಯುಕ್ತಾಕ್ಷರ ಅಂತ ಕೇಳ್ತಾನೆ, ಇದು ಸಜಾತಿ ಸಂಯುಕ್ತಾಕ್ಷರ ಅನ್ನುವಂಥದ್ದು ನಮಗೆ ನೆನಪಿನಲ್ಲಿ ಬರಬೇಕು ಸ್ನೇಹಿತರೆ. ನಂತರ ಭಕ್ತ ಯಾವ ಸಂಯುಕ್ತಾಕ್ಷರ ಅಂದರೆ ವಿಜಾತಿಯ ಸಂಯುಕ್ತಾಕ್ಷರ ಅನ್ನುವಂತಹದ್ದು. ನಂತರ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಯಾವುವು ಅಂತ ಕೇಳಿದಾಗ ಅನುನಾಸಿಕ ಪದಗಳು ಅನ್ನುವಂತಹದ್ದು. ನಂತರ ಪ ಯಾವ ಉಚ್ಚಾರಣ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ನೋಡಿದರೆ ಔಷ್ಟ್ಯ ಅಂದರೆ ತುಟಿಗಳ ಸಹಾಯದಿಂದ ಈ ಅಕ್ಷರವನ್ನು ಉಚ್ಚಾರಣೆಗೆ ನಾವು ಒಳಪಡಿಸ್ತೇವೆ ಅನ್ನುವಂತಹದ್ದು. ನಂತರ ಟ ಯಾವ ಉಚ್ಚಾರಣ ಸ್ಥಾನ ಅಂತಂದರೆ ಮೂರ್ಧನ್ಯ ಅಂದರೆ ಮೂಗಿನ ಮೇಲಿರುವಂತಹ ಅಂಶದ ಮತ್ತು ಮೂಗಿನ ತುದಿಯ ಭಾಗದಲ್ಲಿ ಬರುವಂತಹ ಅಂಶಗಳಿಂದ ಇದು ಉಚ್ಚಾರಣೆಗೆ ಒಳಪಡುತ್ತೆ, ಅದು ಮೂರ್ಧನ್ಯ ಅನ್ನುವಂತಹದ್ದು. ನಂತರ ತ ಯಾವ ಉಚ್ಚಾರಣ ಸ್ಥಾನ ಅಂತಂದರೆ ತ ಯಾವ ದಂತ್ಯಾಕ್ಷರವಾಗಿ ನಮಗೆ ಕಂಡುಬರುತ್ತೆ, ತ ಉಚ್ಚಾರಣ ಸ್ಥಾನ ದಂತ್ಯಾಕ್ಷರವಾಗಿ ಕಂಡುಬರುತ್ತೆ ಅನ್ನುವಂಥದ್ದು. ನಂತರ ವರ್ಗೀಯ ವ್ಯಂಜನಗಳ ಒಟ್ಟು ಸಂಖ್ಯೆ ಎಷ್ಟು ಅನ್ನುವಂಥ ಪ್ರಶ್ನೆ ನೋಡ್ಬೋದು. ಒಟ್ಟು 34 ವರ್ಗೀಯ ವ್ಯಂಜನಗಳು 25 ಅಕ್ಷರ ಅನ್ನುವಂತಹದ್ದು, ಅವರ್ಗೀಯ ವ್ಯಂಜನಗಳು 9 ಅನ್ನುವಂತಹದ್ದು ನೋಡಬೇಕು. ಒಟ್ಟು ವ್ಯಂಜನಗಳ ಸಂಖ್ಯೆ 34 ಅನ್ನುವಂಥದ್ದು. ಒಟ್ಟು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು 9 ಅನ್ನುವಂತಹದನ್ನು ನೀವು ಸ್ನೇಹಿತರು ನೆನ್ಪಿಟ್ಕೊಬೇಕು ಅನ್ನುವಂತಹದ್ದು. ನಂತರ ಕ ಯಲ್ಲಿ ಯಾವ ಸ್ವರ ಇದೆ ಅಂತ ನೀವು ನೋಡುವಾಗ ಇಲ್ಲಿ ಆ ಅನ್ನುವಂತಹ ದೀರ್ಘ ಸ್ವರ ಇರುವಂತಹದನ್ನು ನಾನು ನೆನ್ಪಿಡ್ಕೊಬೇಕು ಅನ್ನುವಂತಹದ್ದು. ಹೀಗೆ ಸ್ನೇಹಿತರೆ ಇಲ್ಲಿವರೆಗೂ ಈ ಕಲ್ತಲ್ಲ ಒಟ್ಟು ಸರಳ ವ್ಯಾಕರಣದಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ನೀವು ಪರೀಕ್ಷಾ ದೃಷ್ಟಿಯಿಂದ ಇವೆಲ್ಲ ವಿಚಾರಗಳನ್ನು ನೆನ್ಪಿಡ್ಕೊಂಡು ಪರೀಕ್ಷೆಯನ್ನು ಬರೀರಿ ಅಂತ ಕೇಳ್ತಾ ಸ್ನೇಹಿತರೆ. ಹೀಗೆ ಕನ್ನಡ ವ್ಯಾಕರಣವನ್ನು ಸರಳವಾಗಿ ನಿಮಗೆ ಅರ್ಥೈಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಈ ವ್ಯಾಕರಣದ ಅಂಶದಲ್ಲಿ ಯಾರಿಗಾದ್ರೂ ಏನಾದರೂ ಗೊಂದಲಗಳಿದ್ದರೆ, ಸಂಶಯಗಳಿದ್ದರೆ, ಪ್ರಶ್ನೆ ರೂಪಗಳಿದ್ದರೆ ಕಾಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ಸ್ನೇಹಿತರೆ. ನಾನು ಈ ವ್ಯಾಕರಣದ ಕುರಿತು ಆ ವಿಚಾರಗಳನ್ನು ಸರಿಪಡಿಸ್ಕೊಳ್ತೇನೆ. ನಂತರ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಇರ್ಬೋದು, PSTR, HSTR ಇತ್ಯಾದಿ ಪರೀಕ್ಷೆಗಳಿಗೆ ಓದ್ತಿದ್ದೀರೋ ಅವರೆಲ್ಲರಿಗೂ ಸಹ ಈ ಸರಳ ವ್ಯಾಕರಣ ಅನ್ನುವಂತಹದ್ದು ಉಪಯುಕ್ತವಾಗುತ್ತೆ ಸ್ನೇಹಿತರೆ. ಈ ಥರದ ವ್ಯಾಕರಣದ ತರಗತಿಗಳನ್ನು ಇನ್ನೂ ಹೆಚ್ಚು ಕೇಳೋದಕ್ಕೋಸ್ಕರ ಈ ತರಗತಿ ಹೇಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸ್ಕೊಳ್ಳಿ ಸ್ನೇಹಿತರೆ. ಮುಂದೆ ಇನ್ನೂ ಕನ್ನಡ ವ್ಯಾಕರಣವನ್ನು ಶಬ್ದಮಣಿ ದರ್ಪಣ ಇರ್ಬೋದು ಇವೆಲ್ಲವನ್ನೂ ಸಹ ಸರಳವಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಎಲ್ಲರೂ ಸಹ ಇದೇ ರೀತಿ ಚಾನಲ್ಗೆ ಪ್ರೋತ್ಸಾಹವನ್ನು ನೀಡಿ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ಸ್ ಮುಖಾಂತರ ಚಾನಲ್ಗೆ ಒಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಇಲ್ಲಿಗೆ ತರಗತಿಯನ್ನು ನಿಲ್ಲಿಸ್ತೀನಿ. ಎಲ್ಲರಿಗೂ ವಂದನೆಗಳು.